ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರಾ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ ಕ್ಲಾಸ್ ವಿತ್ ಮಯೂರಾ ಸೀಸನ್ 3. ಸಿನಿಮಾಗೆ ಇವ್ರು ಎಂಟ್ರಿ ಕೊಟ್ಟಿದ್ದು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ. ನಂತರ 80 ಮತ್ತು 90ರ ದಶಕದಲ್ಲಿ ಟಾಪ್ ಮೋಸ್ಟ್ ಹೀರೋಯಿನ್ ಆಗಿ ಒನ್ ಆಫ್ ದ ಸೂಪರ್ ಸ್ಟಾರ್ಸ್ ಅಂತ ಅನ್ನಿಸ್ಕೊಂಡ್ರು. ಅದಾದ್ಮೇಲೆ ಈಗಲೂ ಕೂಡ ಹೇಳ್ತೀನಿ, 90ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೂ ಹೇಗ್ ಚಾರ್ಮಿಂಗ್ ಆಗಿದ್ರು ಈಗಲೂ ಹಾಗೇ ಚಾರ್ಮಿಂಗ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್ ಹೀರೋಯಿನ್ಸ್ ಅಂಡ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಸುಧಾರಾಣಿ ಮ್ಯಾಮ್, ಮತ್ತೊಮ್ಮೆ ಆನ್ ಗೋಲ್ಡ್ ಕ್ಲಾಸ್ ವಿತ್ ಮಯೂರಾ. ಪ್ಲೀಸ್ ವೆಲ್ಕಮ್ ಮ್ಯಾಮ್. ನಮಸ್ಕಾರ ಡೈರೆಕ್ಟರ್. ಭರತನಾಟ್ಯಂ ಡ್ಯಾನ್ಸರ್ ಆಗಿ ಬಂದ್ರು. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾ ಒಬ್ರು ಡೈರೆಕ್ಟರ್ ಇವ್ರನ್ನ ಐಡೆಂಟಿಫೈ ಮಾಡಿ ಕೃಷ್ಣಾವತಾರದಲ್ಲಿ ಕೃಷ್ಣ ಪಾತ್ರನ ಕೊಟ್ರು. ಅದಾದ್ಮೇಲೆ ಇವ್ರ ಜರ್ನಿ ಶುರು ಆಯ್ತು. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬ್ಯಾಚಲರ್ ಆಫ್ ಲಾ ಅಲ್ಲಿ 3ನೇ ರ್ಯಾಂಕ್ ತಗೊಂಡ್ರು. ಲಾಯರ್, ಡ್ಯಾನ್ಸರ್, ಪ್ರೊಫೆಷನಲ್ ಆಕ್ಟರ್, ಜರ್ನಲಿಸ್ಟ್, ಪೊಲಿಟಿಷಿಯನ್. ಸದ್ಯಕ್ಕೆ 5 ಆಗಿದೆ, ಇನ್ನು 5 ಆಮೇಲೆ ನೋಡೋಣ. ಪ್ಲೀಸ್ ವೆಲ್ಕಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಮಾಳವಿಕಾ ಅವಿನಾಶ್ ಮ್ಯಾಮ್ ಆನ್ ಗೋಲ್ಡ್ ಕ್ಲಾಸ್. ನಮಸ್ತೆ. ಇಬ್ರು ಇವತ್ತು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ವಾಟ್ ಯು ಗೈಸ್ ಸೇ? ಆಲ್ವೇಸ್ ರೆಡಿ. ನಮ್ದು ಆಕ್ಚುಲಿ ಎವ್ರಿ ಡೇ ಇಸ್ ಫ್ರೆಂಡ್ಶಿಪ್ ಡೇ. ಅಲ್ಲ ಯಾಕೆ ಹೇಳಿದೆ ಅಂದ್ರೆ, ನನಗೆ ಮೊದಲನೇ ಒಂದು ಡೌಟ್ ಇದೇನಂದ್ರೆ, ಆಲ್ಮೋಸ್ಟ್ ಲೈಕ್ ಮ್ಯಾಮ್ ನಿಮ್ಮ ಫಸ್ಟ್ ಹಾಫ್ ದ ಕೆರಿಯರ್ 90s ಅಲ್ಲಿ ಅಥವಾ 2000 ಬಂದಾಗ ವೆನ್ ಯು ಟುಕ್ ಎ ಬ್ರೇಕ್, ಪ್ರಾಯಶಃ ಅವಾಗ ಮಾಳವಿಕಾ ಮ್ಯಾಮ್ ಕೆರಿಯರ್ ಶುರು ಆಗಿರಬಹುದು. ಎಸ್, ಯು ಆರ್ ವೆರಿ ರೈಟ್. ಮಚ್ ಅಲ್ವಾ? ಬಟ್ ಸ್ಟಿಲ್ ಯು ಬೋತ್ ಆರ್ ಡೀಪ್ ಫ್ರೆಂಡ್ಸ್ ಟುಡೇ. ಹೇಗೆ? ಐ ಥಿಂಕ್ ಒಂದು ಪಾಯಿಂಟ್ ಆದ್ಮೇಲೆ ನಾವು ಆಕ್ಟ್ ಒಟ್ಟಿಗೆ ಒಂದು ಸಿನಿಮಾನೇ ಮಾಡಿದ್ದು ಸಮರಾದಲ್ಲಿ. ಬಟ್ ಅವಾಗೇನು ಜಸ್ಟ್ ಹಾಯ್ ಹೆಲೋ ಹೌ ಆರ್ ಯು ಅಷ್ಟೇ ಇದ್ದಿದ್ದು. ಬಟ್ ಅದಾದ್ಮೇಲೆ ಎಸ್, ಲೈಕ್ ಯು ಸೆಡ್, ದೇರ್ ವಾಸ್ ಅ ಲಾಂಗ್ ಗ್ಯಾಪ್. ಮತ್ತೆ ನಾವು ಯಾವುದೋ ಒಂದು ಇದೇ ತರ ಫಂಕ್ಷನ್ಸ್ ಅಲ್ಲೆಲ್ಲ ಮೀಟ್ ಮಾಡ್ತಾ ಇದ್ವಿ, ಅಷ್ಟೇನು ಇಂಟ್ರಾಕ್ಷನ್ ಇತ್ತಿಲ್ಲ. ಬಟ್ ತಿರ್ಗಾ ಯಾವುದೋ ಒಂದು ಕೆಲವು ಪಾರ್ಟಿಗಳಲ್ಲಿ ಮೀಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ದಟ್ ಇಟ್ ಜಸ್ಟ್ ಹ್ಯಾಪನ್ಡ್, ಇಟ್ ಟ್ರಿಗರ್ಡ್, ಆ ಸ್ಪಾರ್ಕ್ ವಾಸ್ ದೇರ್. ಅಂಡ್ ತುಂಬಾ ಲೆವೆಲ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ವಿ ಕನೆಕ್ಟ್ ವಿತ್ ಈಚ್ ಅದರ್. ಅದು ನಮ್ಮ ಥಾಟ್ಸ್, ವ್ಯೂಸ್ ಅಬೌಟ್ ಲೈಫ್ ಇರ್ಬೋದು, ನಮ್ಮ ಅಪ್ಬ್ರಿಂಗಿಂಗ್ ಇರ್ಬೋದು, ಆಮೇಲೆ ನಮ್ಮ ಪ್ರೊಫೆಷನ್ ಬಗ್ಗೆ ಕೆಲವೊಂದು ವಿಚಾರಗಳಿರ್ಬೋದು. ಐ ಥಿಂಕ್ ವಿ ಶೇರ್ ದ ಸೇಮ್ ಥಾಟ್ಸ್. ಸೊ ಹಾಗಾಗಿ ವಿ ವರ್ ಏಬಲ್ ಟು ಹಿಟ್ ಇಟ್ ಆಫ್. ಅಂಡ್ ಅಫ್ಕೋರ್ಸ್ ಒಂದು ಪಾಯಿಂಟ್ ಆದ್ಮೇಲೆ ಏನಾಗುತ್ತೆ, ಪರ್ಸನಲ್ ಲೆವೆಲ್ ಅಲ್ಲಿ ಮದುವೆ, ಗಂಡ ಮಕ್ಕಳು, ಸಂಸಾರ, ಆ ಲೆವೆಲಲ್ಲೂ ವಿ ಆರ್ ಏಬಲ್ ಟು ರಿಲೇಟ್ ಟು ಈಚ್ ಅದರ್. ಸೊ ಎಸ್, ದಟ್ಸ್ ಹೌ ಐ ಫೀಲ್ ದಟ್ ವಿ ಹವ್ ಬೀನ್ ಏಬಲ್ ಟು ಕನೆಕ್ಟ್ ವೆರಿ ವೆಲ್, ವೆರಿ ವೆರಿ ವೆಲ್. ಮ್ಯಾಮ್, ಡು ಯು ರಿಮೆಂಬರ್ ದಟ್ ಪರ್ಟಿಕ್ಯುಲರ್ ಡೇ? ಯಾವಾಗ ಅಂತ ಏನಾದ್ರು ಅನ್ಸ್ತಾ ನಿಮ್ಗೆ? ಅಂದ್ರೆ ಇಲ್ಲಿಂದ ಒಂದ್ ಜರ್ನಿ ನಾವಿಬ್ರು ಒಂಥರ ಬಾಂಡಿಂಗ್ ಜಾಸ್ತಿನೇ ಆಯ್ತು ಅಂತ. ಆ ಥರದ ಎಕ್ಸಾಕ್ಟ್ ಮೂಮೆಂಟ್ ಅಂತ ಹೇಳಕ್ಕಾಗಲ್ಲ. ಅವ್ರು ಹೇಳಿದ ಹಾಗೆ ಆಕ್ಟ್ ಮಾಡುವಾಗ ಬೇರೆ ಬೇರೆ, ಅಂದ್ರೆ ಆವಾಗಿನ ಮನಸ್ಥಿತಿ ಬೇರೆ ಇರುತ್ತೆ. ಬಿಕಾಸ್ ಯು ಆರ್ ಲುಕಿಂಗ್ ಟು ಡೂ ಸಮಥಿಂಗ್ ಆ್ಯಂಡ್ ಏನೋ ಒಂದು ಸಾಧಿಸ್ಬೇಕು, ಆ ಥರದ್ದೆಲ್ಲ ಇರುತ್ತೆ. ಒಂದು ಹಂತ ಬರುತ್ತಲ್ವಾ, ಸಾಧಿಸ್ಬಿಟ್ಟಿದ್ದೀವಿ ಅಂತಲ್ಲ, ಒಂದು ತಕ್ಕ ಮಟ್ಟಿಗೆ ಜನರ ಮಧ್ಯೆ ಹೆಸರುವಾಸಿಯಾಗಿದ್ದೀವಿ, ತಕ್ಕ ಮಟ್ಟಿಗೆ ಸಮಾಜದಲ್ಲಿ ಒಂದು ಹೆಸರನ್ನು ಗಳಿಸಿದ್ದೀವಿ, ನಾವು ಕೆಲಸ ಮಾಡೋ ಸಿನಿಮಾ ರಂಗದಲ್ಲಿ ಜನ ಗುರುತಿಸ್ತಾರೆ ಅನ್ನೋ ಒಂದು ಹಂತಕ್ಕೆ ಬಂದಾಗಲೇ ಈ ಮದುವೆ ಇದೆಲ್ಲ ಅವ್ರು ಹೇಳಿದ ಹಾಗೆ ಅದೆಲ್ಲವೂ ಆಗುತ್ತೆ. ಅದಾದಮೇಲೆ ನಮ್ಮದೇ ಒಂದು ವೈಯಕ್ತಿಕ ಬದುಕು ಶುರುವಾಗುತ್ತೆ. ಅದು ಒಂದು ಹಂತದಲ್ಲಿ ಶುರುವಾಗುತ್ತೆ ಹೆಣ್ಮಕ್ಳಿಗೆ. ಅದು ನಾನು ಅವರು ಅಂತಲ್ಲ, ನಾಟ್ ಬಿಕಾಸ್ ವಿ ಆರ್ ಆ್ಯಕ್ಟರ್ಸ್, ಬಟ್ ಬಿಕಾಸ್ ವಿಮೆನ್ ಇನ್ ಜನರಲ್ ಹ್ಯಾವ್ ದಟ್, ಎಲ್ಲೋ ಒಂದು ಕಡೆ ನನಗೋಸ್ಕರ ಬದುಕಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆ ಹಂತದಲ್ಲಿ ಮೀಟ್ ಮಾಡಿದ್ದಕ್ಕೋ ಏನೋ, ನಾವು ಕಲಾವಿದರು ಅನ್ನೋದು ಇನ್ಸಿಡೆಂಟಲ್ ಅಷ್ಟೇ. ಇಲ್ಲದೇ ಇದ್ರೂ ನಾವು ಸ್ನೇಹಿತರಾಗ್ತಾ ಇದ್ವಿ ಅಂತ ನನಗನ್ಸುತ್ತೆ. ವಿ ವುಡ್ ಹ್ಯಾವ್ ಬಿನ್ ಫ್ರೆಂಡ್ಸ್ ಈವನ್ ಇಫ್ ವಿ ವರ್ ನಾಟ್ ಆ್ಯಕ್ಟರ್ಸ್. ಆ್ಯಂಡ್ ಎಸ್, ಆರ್ ಸೆನ್ಸಿಬಿಲಿಟೀಸ್, ಆ್ಯಕ್ಟಿಂಗ್ ಸೆನ್ಸಿಬಿಲಿಟೀಸ್ ಆರ್ ಏನನ್ನೋದು ಈ ಕ್ರಿಯೇಟಿವ್ ಸೆನ್ಸಿಬಿಲಿಟೀಸ್ ಆರ್ ಸಿಮಿಲರ್, ಬಟ್ our journeys have been very different. Yeah. But we bond as women. That's important. ಮಹಿಳೆಯರಾಗಿ ಅದು ಅಲ್ಲೇ ಕ್ಲಿಕ್ ಆಗಿದ್ದು. ಅದು ಇಂಥ ದಿವಸ ಅಂತಲ್ಲ, ಅದು ನನಗನ್ಸುತ್ತೆ ಇಟ್ಸ್ ಅ ಪ್ರೋಸೆಸ್. ಐ ಥಿಂಕ್ ಬಾಂಡಿಂಗ್ ಆಸ್ ವಿಮೆನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆ ಬಾಂಡಿಂಗ್ ಇದ್ರೇನೆ. ನಾನು ಅದಕ್ಕೆ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಿತ್ತು ಅಂತ ಕೇಳಕ್ಕಿಂತ ಮುಂಚೆ ನೀವು ಉತ್ತರ ಕೊಟ್ರಿ. ಪೀಪಲ್ ಡೂ ಸೇ ದ್ಯಾಟ್ ಓಕೆ, ಇಂಡಸ್ಟ್ರಿ ಯಾಕೆ ಅಂತಂದ್ರೆ ಪಬ್ಲಿಕ್ ಮುಂದೆ ಜಾಸ್ತಿ ಕಾಣಿಸ್ಕೊಂತಾರೆ. ದಟ್ ಹ್ಯಾಪನ್ಸ್ ಎವ್ರಿವೇರ್. ಬಟ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಯಾಕೆ ತಗೊಂಡೆ ಅಂದ್ರೆ, ದೇಸೆ ನೋ ಟು ವಿಮೆನ್ ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್ ಅಂತಾರೆ. ಸೊ ಹಾಗಾಗಿ ನಾನು ಕೇಳಕ್ ಬಂದೆ. ಸೊ ವಾಟ್ ಯು ಗೈಸ್ ಸೇ ಅಬೌಟ್ ದಿಸ್?
I want to break those barriers. I want to make it ಏನಂತಾರೆ, ಇಟ್ಸ್ ನಾಟ್ ಟ್ರೂ, ಅದನ್ನ ಸುಳ್ಳು ಮಾಡಬೇಕು ಅನ್ನೋದು ಅಲ್ವಾ. ನಮಗೆ ಒಂದು ಮಹಿಳೆಗೆ ಇನ್ನೊಬ್ಳು ಮಹಿಳೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಳ್ದೇ ಇದ್ರೆ, ಇನ್ ಆಲ್ ದ ಸೆನ್ಸ್ ಜೊತೆಯಾಗಿ ನಿಂತ್ಕೊಳ್ದೇ ಇದ್ರೆ, ಅವಾಗ ಅದರಲ್ಲಿ ಆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಆ ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ಏನ್ ಅರ್ಥ ಇರುತ್ತೆ? ಐ ಮೀನ್ ಥ್ರೂ, ಇವಾಗ ಹೇಗೆ ನಾರ್ಮಲ್ ಫ್ರೆಂಡ್ಶಿಪ್ ಎಲ್ಲ ಹೇಳ್ತಾರೋ, ಥ್ರೂ ಥಿಕ್ ಅಂಡ್ ಥಿನ್ ಅನ್ನೋ ಹಾಗೆ ವಿ ಶುಡ್ ಸ್ಟ್ಯಾಂಡ್ ಬೈ ಒನ್ ಅನದರ್, ಸಪೋರ್ಟ್ ಒನ್ ಅನದರ್, encourage the entire works. When you guys usually meet, what are the kind of topics ನೀವು ಡಿಸ್ಕಸ್ ಮಾಡೋದು? I mean, ಯಾವ್ದು ಹೇಳ್ಬೋದು ಹೇಳಕ್ಕಾಗ್ತದೆ ಬಿಟ್ಬೋಣ. I don't even want to type. A to Z, you can tell. A for this, B for this, C for this. ನೋಡಿ, ಐ ಟೋಲ್ಡ್ ಯು ಇಟ್ಸ್ ಇನ್ಸಿಡೆಂಟಲ್, ವಿ ಆರ್ ಆಕ್ಟರ್ಸ್. ನಮ್ಮ ಕಾನ್ವರ್ಸೇಷನ್ನು ಆದಷ್ಟು ನಾವು ಕಾನ್ಷಿಯಸ್ ಆಗಿ ಸಿನಿಮಾ ಬಗ್ಗೆ, ಸಿನಿಮಾದವ್ರ ಬಗ್ಗೆ, ನಾವು ಮಾಡ್ತಾ ಇರೋ ಪಿಕ್ಚರ್ಗಳ ಬಗ್ಗೆ, ಡೈರೆಕ್ಟರ್ಗಳ ಬಗ್ಗೆ, ಕಥೆಗಳ ಬಗ್ಗೆ ಕಾನ್ಷಿಯಸ್ ಆಗಿ ನಾವು ಮಾತಾಡಲ್ಲ. ಬೇರೆ ತುಂಬ ಇದೆ ವಿಚಾರ. ಈಗ ರಷ್ಯಾ ಯುಕ್ರೇನ್ ಅಟ್ಯಾಕ್ ಮಾಡುತ್ತೆ, ಅದು ನಮಗೆ ವಿಚಾರನೇ. ಈಗ ನಮ್ಗೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ನಮ್ಮ ದೇಶದ ಮೇಲೆ, ನಮ್ಮ ಇಕಾನಮಿ ಮೇಲೆ, ಇನ್ಫ್ಲೇಷನ್ ಮೇಲೆ. ಸೊ ಅಲ್ಲಿಂದ ಶುರುವಾಗಿ ಅದು ಬೇರೆ 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 ವಿಚಾರಗಳು, ಸೀರೆಯಿಂದ ಹಿಡ್ಕೊಂಡು, ಒಡವೆಯಿಂದ ಹಿಡ್ಕೊಂಡು, obviously ಅದಿರಲೇಬೇಕು. as frivolous as it may be, just look at these sarees. I mean, you think there was no thought into this? Looking actually. ಇದಕ್ಕೆ ನಾವೇನು ಯೋಚನೆ ಮಾಡಿದೆ, ಇನ್ ಕೋಇನ್ಸಿಡೆನ್ಸ್ ಇದು ಇಲ್ಲ. ಸೊ ಅದಕ್ಕೆ I like the honesty. ಅದಕ್ಕೆ everything, right, from lipstick to everything to relationships. I think our most favorite subject is ಸಂಬಂಧಗಳು. ಗಂಡ ಹೆಂಡತಿ, ತಾಯಿ ಮಕ್ಕಳು, ಅತ್ತೆ ಸೊಸೆ, ಫ್ರೆಂಡ್ಸು, ಹೀಗೆ ಸಂಬಂಧಗಳು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ವಿ ನೋ, ಓಕೆ, ಅವ್ರಿಗಿರ್ಬೋದು, ನನಗಿರ್ಬೋದು, ನಮ್ಮ ಹಾದಿ ನಮ್ದು ಅಥವಾ ನಮ್ಮ ಜರ್ನಿ ನಮ್ದು. ಇಲ್ಲಿ ಆ ಥರ ಏನಂತಾರೆ, ನೆಗೆಟಿವ್ ವೇನಲ್ಲಿ ಕಾಂಪಿಟೇಷನ್ ಆಗಲಿ, ಜೆಲಸಿ ಆಗಲಿ, ಅಥವಾ ಬೇರೆ ಯಾವುದೇ ಥರ ನೋ ರೂಮ್ ಫಾರ್ ನೆಗೆಟಿವ್ ಎಮೋಷನ್ಸ್. ವಿ ಜಸ್ಟ್ ಬಿಲೀವ್, yes, we have reached a wonderful stage in our life ಇವಾಗ. ಒಂದು ಏನಂತಾರೆ, ವಿ ವಾಂಟ್ ಟು ಎಂಜಾಯ್ ದಿಸ್ ಜರ್ನಿ. ಈ ಫ್ರೆಂಡ್ಶಿಪ್ ಇರ್ಬೋದು, ಈ ಇಂಡಿವಿಜುವಲ್ ಆಗಿ ಮಹಿಳೆಯರಾಗಿ ಈ ಒಂದು ಜರ್ನಿನ ವಿ ವಾಂಟ್ ಟು ಮೇಕ್ ಇಟ್ ವೆರಿ ನೈಸ್. ಅದು ನಮ್ಮ ಉದ್ದೇಶ. ಸೊ ವಿ ವಾಂಟ್ ಟು ರಿಯಲಿ ಹ್ಯಾವ್ ಗುಡ್ ಟೈಮ್. ಅದು ಬರೀ ಮಾತಾಡೋದಿರ್ಬೋದು, ಅಥವಾ ಒಂದಿನ ಶಾಪಿಂಗ್ ಹೋಗೋದಿರ್ಬೋದು, ಅಥವಾ ಲಂಚ್ಗೆ ಹೋಗೋದಿರ್ಬೋದು, ಏನೇ ಆಗಲಿ, ಮೇಕ್ ಇಟ್ ಪ್ಲೆಜರಬಲ್ ಆ್ಯಂಡ್ ಹ್ಯಾಪಿ. ಇಲ್ಲಿ ನೀನ್ ಮೇಲ, ನಾನ್ ಮೇಲ, ಅಥವಾ ನಾನ್ ಜಾಸ್ತಿ ಫೇಮಸ್ಸಾ, ನೀನ್ ಫೇಮಸ್ಸಾ, ಅಥವಾ ಹೂ ಇಸ್ ಅರ್ನಿಂಗ್ ಮೋರ್, ಅದು ಯಾವುದೂ ಅಲ್ಲ. ಇಟ್ ಈಸ್ ಜಸ್ಟ್ ಬೀಯಿಂಗ್ ದೇರ್ ಫಾರ್ ಒನ್ ಅನದರ್. ಆ್ಯಂಡ್ ಅದೇ ಹೇಳೋದಲ್ಲ, ಆಗಲೇ ಹೇಳ್ದಂಗೆ, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಆಲ್ವೇಸ್ ಬಿ ದೇರ್ ಫಾರ್ ಒನ್ ಅನದರ್. ದಟ್ಸ್ ದ ಅಲ್ಟಿಮೇಟ್ ಗೋಲ್. ವೆರಿ ನೈಸ್. ಐ ಥಿಂಕ್ ಇಟ್ಸ್ ವೆರಿ ರೇರ್ ಟು ಫೈಂಡ್ ಸಚ್ ರ್ಯಾಪೋ ಅಂತಾನೆ ಹೇಳ್ಬೋದು ಒಂದು. ಅಂಡ್ ಇನ್ನೊಂದು ಏನ್ ಕೇಳಬಹುದು, ಕಾನ್ಶಿಯಸ್ ಎಫರ್ಟ್ ಇದೆ, ಇರಬೇಕು ಮ್ಯಾಮ್. ಕಾನ್ಶಿಯಸ್ ಎಫರ್ಟ್ ಇಲ್ದಿರಾ ಆತರ ಆಗಕ್ ಸಾಧ್ಯನೂ ಇಲ್ಲ. ಅಂಡ್ ಜೊತೆಗೆ ನಾ ಇನ್ನೊಂದು ಏನ್ ಕೇಳಕ್ ಬಂದೆ ಅಂತಂದ್ರೆ, ಸಿ ಬೋತ್ ಆಫ್ ಯು ಆರ್ ಆಕ್ಟರ್ಸ್ ಫ್ರಮ್ ಕ್ಲೋಸ್ ಮೋರ್ ದನ್ 2 decades. ಸೊ ಆ ಒಂದು ತಗೊಂಡಾಗ ಆ ಆಕ್ಟ್ರೆಸ್ ಆಗಿ ನೀವು ಅವಾಗ ಮಾಡ್ತಿರ್ಬೇಕಾದ್ರೆ ಇದ್ದಂತ ಒಂದು ಜರ್ನಿ, ಇವಾಗ ಸ್ಟಿಲ್ ಯುವರ್ ಇನ್ ದ ಡಿಮಾಂಡ್, ಸ್ಟಿಲ್ ಯುವರ್ ಇನ್ ಲೈಕ್ ಒಂದು ಸಪೋರ್ಟಿಂಗ್ ಆಕ್ಟರ್ ಆಗಿ ಮಾಡ್ತಿದ್ರೆ ಇದ್ರು, ಏನ್ ವ್ಯತ್ಯಾಸಗಳು ಕಾಣಿಸುತ್ತೆ ನಿಮ್ಗೆ ಆಸ್ ಓವರ್ ಆಲ್ ಒಂದು ಇಂಡಸ್ಟ್ರಿ ಅಂತ ನೋಡಿದಾಗ? ಟೆಕ್ನಿಕಲಿ ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ವೆದರ್ ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ಗುಡ್ ಮೀನಿಂಗ್ಫುಲ್ ಸಿನಿಮಾ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಈಗ ಎಂಟೈರ್ ಮೂವಿ ಮೇಕಿಂಗ್ ಪ್ರಾಸೆಸ್ ತುಂಬ ವ್ಯತ್ಯಾಸ ಆಗೋಗಿದೆ. ಅಂದರೆ ಎಲ್ಲದಕ್ಕೂ ಮಾನಿಟ್ರಿ ಮೇಲೆ ಡಿಪೆಂಡೆನ್ಸು, ಆ ಥರದ್ದೆಲ್ಲ. ಅವಾಗ ನಾನು ಬಂದಾಗೆಲ್ಲ ಆ ಥರ ಎಲ್ಲ ಇತ್ತಿಲ್ಲ. ಇಟ್ ವಾಸ್ ಓನ್ಲಿ ಆರ್ ಏನಂತಾರೆ, ಮೈಂಡ್ ಯೂಸ್ ಟು ಡೂ ಎವ್ರಿಥಿಂಗ್. ಅಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾ ಇದ್ರು, ಸ್ಕ್ರಿಪ್ಟ್ ಇಂದ ಹಿಡಿದು ಒಂದು ಶಾರ್ಟ್ ಇಡೋದ್ರಿಂದ ಹಿಡಿದು. ಆ್ಯಂಡ್ ಎಲ್ಲೂ ವೇಸ್ಟೇಜ್ ಆ ಥರ ಇರ್ತಾ ಇರಲಿಲ್ಲ, ಬಿಕಾಸ್ ನೆಗೆಟಿವ್ ಆಗಿದ್ರಿಂದ ತುಂಬ ಪ್ರಿಸೈಸ್ ಆಗಿ ನನಗೆ ಈ ಶಾರ್ಟ್ ಹೀಗೆ ಬೇಕು, ಅಥವಾ ಇದು ಕ್ಲೋಸಪ್ಪೇ ಬೇಕು, ಈ ಡೈಲಾಗ್ ಈ ಥರ ಬೇಕು, ಲಾಂಗು ಮಿಡ್ಡು, ಆ ಥರ ಎಲ್ಲ ದೇ ವರ್ ವೆರಿ ವೆರಿ ಕ್ಲಿಯರ್. ಆ್ಯಂಡ್ ಅಫ್ಕೋರ್ಸ್ ಆಗಿನ ಸಿನಿಮಾಗಳು ನೋಡಿದ್ರೆ ಅದ್ರ ಔಟ್ಪುಟ್ ಹೇಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ನೌ ಐ ಫೀಲ್ ವಿತ್ ಸೊ ಮಚ್ ಆಫ್ ಟೆಕ್ನಿಕ್ಯಾಲಿಟಿ ಇದೆಲ್ಲ ಬಂದ ಮೇಲೆ ಮೇ ಬಿ ಆ ವರ್ಕಿಂಗ್ ಟ್ರೆಂಡ್ ಅದನ್ನು ತರಬಹುದು, ತಂದು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು. ಫಾರ್ ದಟ್ ಎಕ್ಸಾಂಪಲ್, ಯೋರ್ ಫಸ್ಟ್ ಮೂವಿ ವಾಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಯಾಕೆಂದರೆ ಯು ಯೂಸ್ ದಟ್ ಟೆಕ್ನಿಕ್ ವಿತ್ ದಿಸ್ ವರ್ಕಿಂಗ್ ಮೆಥಡ್ ವಿತ್ ದಿಸ್ ನ್ಯೂ ಟೆಕ್ನಾಲಜಿ, ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ಸ್ ವರ್ ರಿಯಲಿ ಗುಡ್. ಸೊ ಐ ಫೀಲ್ ದಟ್ ವಿ ಕ್ಯಾನ್ ಡೂ. ಮ್ಯಾಮ್, ವಾಟ್ಸ್ ಯುವರ್ ಸೇ?
ನಿಜ, ಟೆಕ್ನಾಲಜಿ ತುಂಬಾ ಚೇಂಜ್ ಆಗಿದೆ. ಅವ್ರು ಹೇಳಿದ್ದಕ್ಕೆ ನಂದೇನು ಅದರಲ್ಲೇನು ಭಿನ್ನಮತ ಇಲ್ಲ. ಎಲ್ಲರೂ ನಾವೆಲ್ಲ ಒಂದು ಇಂಪಲ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಈಗ ಕ್ಯಾಮರಾಮನ್ ಹೀಗೇನ್ ನೋಡೋರು ಅದೇ ರಿಸಲ್ಟು, ಅವರೇ ಡಿಸೈಡ್ ಮಾಡಬೇಕು. ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ, ಇಷ್ಟು ಮಾಡಿ ಅಂದ್ರೆ ಅದಕ್ಕೂ ಈಗ ಪ್ರತಿಯೊಂದು ಅದು ಸ್ವಲ್ಪ ನನ್ಗೆ ಇರಿಟೇಟ್ ಆಗುತ್ತೆ. ಐ ಡೋಂಟ್ ನೋ ಅಬೌಟ್ ಯು. ಈಗ ಬರೋ ಆರ್ಟಿಸ್ಟ್ ಎಸ್ಪೆಷಲಿ ಒಂದೊಂದು ಶಾರ್ಟ್ಗೂ ಓಡ್ ಹೋಗಿ ಅಂತ ನೋಡೋದು, ಆಮೇಲೆ ಇಲ್ಲ ನಂಗೆ ಸೀರೆ ಹಿಂಗಾಗೋಯ್ತು ಅಂತನೋ ಇಲ್ಲ. ಸೊ ಆಲ್ ದ ಕಾನ್ಸಂಟ್ರೇಷನ್ ಗೋಸ್ ಆನ್ ಅಪಿಯರೆನ್ಸ್, ನಾಟ್ ಸೋ ಮಚ್ ಆನ್ ದ ವರ್ಕ್, ರೈಟ್? ನಮ್ಗೆ ಹೆಂಗೆ ಅಂದರೆ ಇಫ್ ದ ಡೈರೆಕ್ಟರ್ ಸೇಸ್ ಓಕೆ, ಇಫ್ ಹಿ ಡಸಂಟ್ ಸೇ ಓಕೆ, ಏನು ತಪ್ಪಾಯಿತು ಅಷ್ಟೇ, ರೈಟ್? ಸೊ sometimes maybe it's good to look good, but it's more important to act well. So it's a very thin line. ಅದು ಕಡಿಮೆ ಕಾಣಿಸುತ್ತೆ, ಆದರೆ ಪ್ರೊಫೆಷನಲಿಸಮ್ ತುಂಬ ಇದೆ ಈಗ. ಬಟ್ ಯು ಥಿಂಕ್ ದಿಸ್ ಕೈಂಡ್ ಆಫ್ ಆಟಿಟ್ಯೂಡ್ ಗಿವ್ಸ್ ಅ ಲಾಂಜಿಟಿವಿಟಿ ಅಂತ ಅನ್ಸುತ್ತಾ ನಿಮಗೆ? ಯಾವ ಆಟಿಟ್ಯೂಡ್? ಅಂದ್ರೆ ಈ ತರ ಹೇಳ್ದಂಗೆ ನೀವು ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಡೈರೆಕ್ಟರ್ ಹೇಳ್ದನ ಯು ಸೆಡ್ ವೆದರ್ ಐ ಲುಕ್ ಗುಡ್ ಆರ್ ವೆದರ್ ಐ ಡೋಂಟ್ ಲುಕ್ ಗುಡ್ ಅನ್ನೋದಕ್ಕೆ ಐ ಹ್ಯಾವ್ ಟು ಆಕ್ಟ್ ಅನ್ನೋ ಒಂದು ಅಲ್ಲ, ದಟ್ಸ್ ವಾಟ್ ಮೇಕ್ಸ್ ಯು ಸರ್ವೈವ್ ಅಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಯು ಆರ್ ಸೇಯಿಂಗ್ ಬೋತ್ ಆಫ್ us have come past that and doing supporting characters. Who will give you a supporting character if you can't act? No, you are a very glamorous heroine. ಆಮೇಲೆ you have to, your life ends there ಅಲ್ಲ. ಸೊ ಅದು ಆಕ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಲರ್ನ್. ಯಾರು ಏನು ಕಲ್ತ್ಕೊಂಡು ಮನೆಯಿಂದ ಕಲ್ತ್ಕೊಂಡೆಲ್ಲ ಬರಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಇದೆಲ್ಲ ಕಲಿತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಅಡ್ಯಾಪ್ಟಬಿಲಿಟಿ ಅವತ್ತಿಂದ ಅವತ್ತಿಗೆ. ವೈ ಯು ಸರ್ವೈವ್, ವೈ ಡು ವಿ ಸರ್ವೈವ್? ಬಿಕಾಸ್ ಇವತ್ತು ಹೇಳೋ ಡೈರೆಕ್ಟರ್ ಸೆನ್ಸಿಬಿಲಿಟಿಗೂ ಎಲ್ಲೋ ನಾವು ಅದಕ್ಕೆ ಪೂರಕವಾಗಿ ಆಕ್ಟ್ ಮಾಡಕ್ ಬರ್ತಲ್ಲ. ನಾವು ಹಳೆ ಆಕ್ಟಿಂಗ್ ಮಾಡ್ತಾ ಇದ್ರೆ ಅದು ಸರಿ ಹೋಗಲ್ಲ. ಆ ಥರದ ಮೆಲೋ ಡ್ರಾಮಾ ಇವತ್ತೆಲ್ಲಿದೆ? ಎವ್ರಿಥಿಂಗ್ ಇಸ್ ವೆರಿ ಕ್ಯಾಶುವಲ್. ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ. ಮುಂಚೆ ಎಲ್ಲ ಮೇಕಪ್ ಮಾಡ್ಕೊಂಡು ಬರ್ಬೇಕಾಗಿತ್ತು, ಈಗ ತೆಗಿತಾರೆ. ಸೊ ಇಟ್ಸ್ ಆಲ್ ಚೇಂಜ್. ಆಸ್ ಟೈಮ್ ಅಂಡ್ ಅಗೇನ್ ಲೀಡ್ ಆಕ್ಟ್ರೆಸ್ ಮಾಡಿ ಇವಾಗ ಸಪೋರ್ಟಿಂಗ್ ಆಕ್ಟ್ರೆಸ್ ಮಾಡ್ಬೇಕಾದ್ರೆ ಡು ಯು ಥಿಂಕ್ ಒಂದು ಚಾಲೆಂಜಸ್, ಯಾವ ತರ ಚಾಲೆಂಜಸ್ ನೋಡ್ತೀರಾ ಆಸ್ ಸಪೋರ್ಟಿಂಗ್ ಆಕ್ಟ್ರೆಸ್? ಈ ಕ್ಯಾರೆಕ್ಟರ್ ರೋಲ್ಸ್ ನ ಈಗ ಚೆನ್ನಾಗಿ ಡೆವಲಪ್ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಕಂಪ್ಲೇಂಟ್ ಹೇಳ್ಬೋದು. ಮುಂಚಿನ ಸಿನಿಮಾಗಳಲ್ಲಿ ಹೇಗಿರ್ತಾ ಇತ್ತು ಅಂದ್ರೆ ಟೀಮ್ ವರ್ಕ್, ಪ್ರತಿಯೊಂದು ಪಾತ್ರನೂ ಅದಕ್ಕೆ ಆದಂತ ಒಂದು ತೂಕ ಇರ್ತಾ ಇತ್ತು. ಅದು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಅವಾಗ್ಲೇ ಬ್ಯಾಲೆನ್ಸ್ ಔಟ್ ಆಗೋದು ಅನ್ನೋದು. ಈಗ ಒಂದೊಂದ್ಸತಿ ಕೆಲವೊಂದು ಕತೆ ಹೇಳುವಾಗ ಏನೋ ಹೇಳಿರ್ತಾರೆ, ಅದು ನನಗೆ ಬೇಕಾದ ಸತಿ ಆಗಿದೆ, ಆದ್ರೆ ಅಲ್ಲಿ ಶೂಟ್ ಮಾಡುವಾಗ ಇನ್ನೇನೋ ಆಗಿರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಟೋಟಲಿ ಡಿಫ್ರೆಂಟ್ ಆಗೋಗಿರುತ್ತೆ. ಸೊ ಆವಾಗ ನೋಡಿದಾಗ ಯು ಫೀಲ್ ದಟ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇನ್ನು ಜಸ್ಟಿಫಿಕೇಶನ್ ಬೇಕಾಗಿತ್ತು, ಅಥವಾ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ವೇಟೇಜ್ ಬೇಕು, ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ಅಂತ. ಸೊ ಈಗ ಕಾನ್ಸೆಪ್ಟ್ ಮಾರ್ಕೆಟ್ ಆ ಥರ ಅಂತನೋ ಏನೋ ಗೊತ್ತಿಲ್ಲ, ಬಟ್ ಈಗ the focus is limited only to certain aspects of the film making anta ansutte. They don't develop the sumne reason ilde kelu characters band hogutte, adu justification e iralla. So ee thara ella nodidaga I feel the character roles have to be properly established and given a proper closure. That's what I feel. What do you feel, ma'am? ಆ ಲೀಡ್ ಆಕ್ಟರ್ಸ್ ಕೊಡೋ ತೂಕ ಕೊಡೋದಿಲ್ಲ. ಈಗ ಯಾವುದೋ ಒಬ್ಬ ನಿಮಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂದ ತಕ್ಷಣ ತಲೆಗೆ ಬರೋದು ಲೀಲಾವತಿ ಅಮ್ಮ ಆರ್ ಅಶ್ವಥ್ ಸರ್ ಆರ್ ಪಂಡ್ರಮ್ಮ, ಆಲ್ ದೀಸ್ ಪೀಪಲ್ ಎಷ್ಟು ಒಂಥರ ಪ್ರೊಫೌಂಡ್ ಆಗಿರ್ತಾ ಇತ್ತು. ಅವ್ರು ಮಾಡ್ತಾ ಇದ್ದ ಪರ್ಫಾರ್ಮೆನ್ಸು ಹಾಗೆ ಇತ್ತು, ಮತ್ತು ಅವ್ರಿಗೆ ಆ ಭೂಮಿಕೆ ಅದು ಹಾಗಿರ್ತಾ ಇತ್ತು, ಹಾಗೆ ರೂಪಿಸ್ತಾ ಇದ್ರು. ಈಗ ಕಡಿಮೆ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಹೇಳಲ್ಲ. ಐ ವರ್ಕ್ ಇನ್ ಅಟ್ಲೀಸ್ಟ್ ನಾವು 3 languages, ಬಟ್ ಕಾಳಜಿ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇಷ್ಟೇ ಸಾಕು ಅಂತ ಅನ್ಸ್ಬಿಡುತ್ತೆ. ಮತ್ತೆ ಲಾಂಗರ್ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲ, ಹೇಳಲೇಬೇಡಿ. ಮಲ್ಟಿ ಸ್ಟಾರರ್ಗಳು ಜಾಸ್ತಿ ಆಗೋಗ್ಬಿಟ್ಟು ಯಾರಿಗೂ ಅದೇ ಜಸ್ಟಿಫೈ ಆಗ್ತಾ ಇಲ್ಲ ರೋಲ್ಗಳು. ಇವಾಗ ಹಿಂದಿನ ಸಿನಿಮಾಗಳಲ್ಲಿ ಇವಾಗ ಆಗ್ಲೇ ಹೇಳ್ದಂಗೆ ಲೀಲಾವತಿ ಅವ್ರು ಇರ್ಬೋದು, ಪಂಡ್ರಮ್ಮ ಇರ್ಬೋದು, ಅವರೆಲ್ಲ ಮಾಡಿದಾಗ ಎಲ್ಲ ಸೊಸೈಟಿಯ ಎಲ್ಲ ಏಜ್ ಗ್ರೂಪ್ಗೂ ಒಬ್ರೊಬ್ರು ಇಷ್ಟ ಆಗೋರು, ಇಂಪ್ರೆಸ್ ಆಗೋರು, ಅಥವಾ ದೇರ್ ವುಡ್ ಬಿ ಸಮಥಿಂಗ್ ಟು ಟೇಕ್ ಅವೇ ಫ್ರಮ್ ದೋಸ್ ಕ್ಯಾರೆಕ್ಟರ್ಸ್. ಈಗ ಅದಾಗ್ತಾ ಇಲ್ಲ. ಬಟ್ ಡ್ಯೂ ಯು ಅಗ್ರಿ ಸಮ್ವೇರ್ ಲೈಕ್ ಇಷ್ಟ ಆಗಬೇಕು ಸ್ಕ್ರೀನ್ ಸ್ಪೇಸ್ ಈಗ ಅಂದ್ರೆ ತುಂಬಾ ಜನ ಆಕ್ಟ್ರೆಸ್ಗಳು ಹಾಕ್ತಾರೆ ಅಂತ, ಬಟ್ ಆಸ್ ಎ ಓವರ್ ಆಲ್ ನೀವು ಮಾಡಿದಂತ ಕಥೆಗಳನ್ನ ಒಪ್ಕೊಂಡಿರುವಂತ ಹಿಂದೆ ಮಾಡಿರೋಂಥ ಸಿನಿಮಾಗಳಿಗೂ ಇವಾಗ ಮಾಡೋ ಸಿನಿಮಾಗಳಿಗೂ ನೋಡಿದಾಗ ಅಯ್ಯೋ ಐ ಥಿಂಕ್ ಬಲವಂತಾಗಿ ನಾನು ಒಪ್ಕೋಬೇಕಾ, ಡು ಐ ಹ್ಯಾವ್ ಟು ಬಿ ಇನ್ ರಿಲೆವೆಂಟ್ ಅಂದ್ರೆ ಈ ಒಂದು
ಈಗಿನ ಕಾಲದಲ್ಲಿ ನಾನು ರಿಲೆವೆಂಟ್ ಆಗಿ ಇರಬೇಕು ಅನ್ನೋದಕ್ಕೋಸ್ಕರ ಐ ನೀಡ್ ಟು ಡೂ ಫೋರ್ಸ್ಫುಲಿ ಅನ್ನೋ ತರ ಅನ್ಸುತ್ತಾ ನಿಮಗೆ, ಅಥವಾ ಇಟ್ಸ್ ಲೈಕ್ ಗೋ ವಿತ್ ದ ಫ್ಲೋ? ಇಲ್ಲ, ನನಗೆ ಇದು ಯಾವಾಗ್ಲೂ ಈ ದ್ವಂದ್ವ ಇದ್ದೇ ಇದೆ. ದಿಸ್ ಕನ್ಫ್ಯೂಷನ್ ಇಸ್ ಆಲ್ವೇಸ್ ದೇರ್. ಕೆಲವು ಸತಿ ಏನಾಗುತ್ತೆ, ಯಾರ್ದೋ ಒಂದು ತೀರಾ ಪರಿಚಯದವರು ಆ ಥರ ಏನೋ ಒಂದು ಫೋನ್ ಬಂದಾಗ, ಇಲ್ಲ ನೀವು ನಮ್ಮ ಸಿನಿಮಾ ಮಾಡಲೇಬೇಕು, ಅಥವಾ ನೀವು ನಮ್ಮ ಲಕ್ಕಿ ಚಾವ್ ನೀವು ಫಸ್ಟ್ ಸಿನಿಮಾ ಮಾಡಿದ್ರೆ ಡೈಲಾಗು ಯೂಸ್ ಮಾಡಿಲ್ಲ. ಕರೆಕ್ಟ್ ಕರೆಕ್ಟ್. ಅಯ್ಯೋ ಅದು ಎಲ್ಲರೂ ಉಪಯೋಗಿಸ್ತಾರೆ. ಸೊ ಒಂದೇ ಒಂದು ಸೀನು ಒಂದು ಸೀನು ನೀವು ಮಾಡಲೇಬೇಕು, ಈ ಥರ ಎಲ್ಲ ಹಾಗೆ ಆಗತ್ತೆ. ಸೊ ಅವಾಗ ಸಮ್ಟೈಮ್ಸ್ ಯು ಕೆ ನಾಟ್ ಸೇ ನೋ, ಅಥವಾ ನೀವು ಸೀನಿಯರು, ನಮ್ಮ ಹೊಸಬ್ರು, ನಾವು ನಮ್ಗೆ ಎನ್ಕರೇಜ್ ಮಾಡಬೇಕು, ಏನೇನೋ ಆ ಥರ ಬಂದಾಗ ಸಮ್ಟೈಮ್ಸ್ ಅಂಡ್ ಅವ್ರಿಗೆ ಜನರಲ್ ಆಗಿ ಸೇಯಿಂಗ್ ನೋ ಇಸ್ ಎ ಬಿಗ್ ಪ್ರಾಬ್ಲಮ್. As a person, she can't say no to anything. She puts up with a lot of nonsense because of that. ಬಟ್ ಈಗೀಗ ಸ್ವಲ್ಪ ಧೈರ್ಯ ಮಾಡ್ತಿದ್ದೀರಾ? ಎಸ್, ನೋ ಅಂದ್ರೆ ನೋ ಅಂತ. ಬಟ್ ಮ್ಯಾಮ್, ಐ ಥಿಂಕ್ ಫಾರ್ ಯು ಇಟ್ಸ್ ಈಸಿಯರ್ ಟು ಸೇ ನೋ ನಾ? It's easier for me to say no, but it's difficult to say no because there is so few and far between. ಏನಾಗತ್ತೆ, ಅವ್ರು ಬರೋವಾಗಲೇ ಬೇರೆ ಯಾರೋ ಮಾಡೋಕ್ಕಾಗೋದನ್ನ ನಮ್ಮ ಹತ್ರ ಬಂದು ಹೇಳಲ್ಲ ಅಲ್ವಾ? ಕರೆಕ್ಟ್, ಅಗ್ರೀಡ್. ಸೊ ಹಾಗಾಗಿ ಅಲ್ಲೇ ಅವರೇ ಫಿಲ್ಟರ್ ಮಾಡ್ಕೊಂಡೇ ಬರೋದು. ಈಗ ಒಂದು ತಾಯಿ ಬಂದು ಹೋಗ್ತಾಳೆ, ಆ ಸೀನಲ್ಲಿ ಹಾಗೆ ಸುಮ್ಮನೆ ನಿಂತಿರ್ತಾರೆ, ಆ ಥರದಕ್ಕೆ ನಮ್ಮ ಹತ್ರ ಬರೋದೇ ಇಲ್ಲ. ಸೊ ಅವರೇ ತಲೆಯಲ್ಲಿ ಫಿಲ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಾದ್ಮೇಲೆ ನಿಮ್ಗೆ ಕಡಿಮೆ ಉಳಿದ್ಬಿಡ, ಈ ಆಪ್ಷನ್ಸ್ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಇವರೇ ಹಿಂಗೆ ಬಂದ್ಬಿಟ್ಟಿದ್ದಾರೆ ಮೇಡಮ್, ಒಂದೇ ದಿವಸ ಆದರೆ ಅದೇ ಸಿನಿಮಾದ ಒಂದು ಜೀವಾಳ, ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟು, ಹೀರೋ ಲೈಫಲ್ಲೋ ಹೀರೋಯಿನ್ ಬಾಡ ರೈಟ್, ಈ ಥರದ್ದೆಲ್ಲ ಹೇಳಿ 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 ನಂತರದವಳೆ ನನ್ನೇ ಕರಗಿಸ್ಬಿಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು. ಬೇಗ ಕರಗೋರು ಇವರೆಲ್ಲ. ಇಲ್ಲ ಇಲ್ಲ, ಈಗ ಐ ಆಮ್ ವೆರಿ ಕೇರ್ಫುಲ್. ಒಂದಿನ ಗೊತ್ತಾಗುತ್ತೆ. ಅಂಡ್ ದೆನ್ ಇನ್ನೊಂದು ಇದೆ, sometimes some things you say no with your gut, but it turns out differently. It has a different, ಆವಾಗ you feel oh maybe you should have done it. ಸೊ ನಾವು ಮಾಡಲಿಲ್ಲ ಅಂತ ಯಾವುದು ನಿಂತು ಹೋಗಲ್ಲ, ಯಾರೋ ಮಾಡಿಬಿಡ್ತಾರೆ, ಅದು ಇದೆ. ದಟ್ ಡೇಂಜರ್ ಇಸ್ ಆಲ್ವೇಸ್. ನಾವ್ ಏನೋ ಅನ್ಕೊಂಡು ಒಪ್ಕೊಂಡಿದ್ದು ಉಲ್ಟಾ ಆಗಿರೋದು ಇದೆ. ಮಾಳವಿಕಾ ಮ್ಯಾಮ್, ಯು ಹ್ಯಾವ್ ಡನ್ ರೋಲ್ಸ್ ಇನ್ ಲೈಕ್ ಒಂದು ಕನ್ನಡ ಸಿನಿಮಾದಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ತೆಲುಗುಲಾಗಿರ್ಬೋದು. ಮೇಜರ್ ವ್ಯತ್ಯಾಸಗಳನ್ನ ಏನ್ ನೋಡ್ತೀರಾ ಈಚ್ ಇಂಡಸ್ಟ್ರಿಲೂ, ಅಂದ್ರೆ ಲ್ಯಾಂಗ್ವೇಜ್ ಬಿಟ್ಟು? ಅವಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ. ನನಗನ್ಸುತ್ತೆ ಇಲ್ಲಿ ರಿಸೋರ್ಸಸ್ ಕಡಿಮೆ, ಹಣಕಾಸಿನ ಕೊರತೆ. ಯಾಕೆಂದ್ರೆ ನಮ್ಮ ಮಾರುಕಟ್ಟೆನೇ ಚಿಕ್ಕದು ಅಲ್ವಾ, ಹಾಗಾಗಿ ನಮ್ಗೆ ರಿಸೋರ್ಸಸ್ ಕಡಿಮೆ. ಅವ್ರಿಗೆ ಯಾವಾಗಲೂ ರಿಸೋರ್ಸಸ್ ಜಾಸ್ತಿ. ಯಾಕೆಂದರೆ ಈಗ ಆಂಧ್ರ ಎಲ್ಲ ತೊಗೊಂಡ್ರೆ 500 ಥಿಯೇಟ್ರ್ 600 ಥಿಯೇಟ್ರ್. ಸೊ ಆ ಸ್ಕೇಲ್ ಕಡಿಮೆ ಇದ್ದರೂ ಎಲ್ಲೋ ಮಾಡೋ ಶೈಲಿ ಆಗಲಿ ಅಥವಾ ಮಾಡೋ ಕೆಲಸ ಆಗಲಿ ಅದರಲ್ಲೇನು ವ್ಯತ್ಯಾಸ ಇಲ್ಲ, ಸ್ಕೇಲ್ ವ್ಯತ್ಯಾಸ ಇರುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕ ಕ್ಯಾರವ್ಯಾನ್, ಅಲ್ಲಿ ಸ್ವಲ್ಪ ದೊಡ್ಡ ಕ್ಯಾರವ್ಯಾನ್ ಅಷ್ಟೇ. ಬಟ್ ನಾವು ಹೋಗೋದು ಅದಕ್ಕಲ್ಲ, ಆರ್ಟಿಸ್ಟ್ ಹೋಗೋದು ಕ್ಯಾರವ್ಯಾನ್ಗ ಅಲ್ವಲ್ಲ, ಅದೆಲ್ಲ ಸಿನಿಮಾದಲ್ಲಿ ಬರಲ್ವ. ಸಿನಿಮಾದಲ್ಲಿ ಅಲ್ಟಿಮೇಟ್ಲಿ ಬರೋದು ನಾವು ಮಾಡಿದ ಕೆಲಸ. ಸೊ ಅದು ಚೆನ್ನಾಗಿದ್ದಾಗ ವ್ಯತ್ಯಾಸ ಗೊತ್ತಾಗಲ್ಲ. ಸ್ಕೇಲ್ ಅಂತ ಹೇಳೋದಾಗಿದ್ರೆ ಈಗ KGF ಆ ಸ್ಕೇಲ್ಗೆ ಬಂದ್ಬಿಟ್ಟಿದೆ. ನಾನು ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತೀನಿ ತಮಿಳ್ನಲ್ಲಿ. ನಾನು ಹಾಗೆ ಚಿಕ್ಕದು ಅನ್ಕೊಂಡು ಮಾಡಿದ್ದು ಕಾರ್ತಿದು ಒಂದು ಸಿನಿಮಾ. ನಿನ್ನೆ ಕಾರ್ತಿ ಜ್ಞಾಪಿಸ್ಕೋತಾ ಇದ್ರು, ಅವಿನಾಶ್ ಇಸ್ ವರ್ಕಿಂಗ್ ವಿತ್ ಕಾರ್ತಿ, ಕೈದಿ ಅಂತ. So this Lokesh Kanakaraj called and said, madam நிறைய இல்ல, ஆனா நீங்க மட்டும் தான் பெண், நீ ಮಾತ್ರ ಆ ಸಿನಿಮಾದಲ್ಲಿ ಬರೋ ಏಕೈಕ ಮಹಿಳಾ ಪಾತ್ರ ಅಂತ. KGF ಅಲ್ಲೂ ನನಗೆ ಹಾಗೆ ಹೇಳಿದ್ದು, ಅದರಿಂದ ಹೀರೋಯಿನ್ ಯಾವ್ದು ಓನ್ಲಿ ಅದು ವುಮನ್ ಅಂತ ಇಂದು ಹಾಗೆ. ಸೊ ಒಂದೇ ದಿವಸ ಅಂತ ಹೇಳಿ ಕರೆದ್ರು. ಒಂದು ದಿವಸನ ಇಲ್ಲ 3 ದಿವಸ ಅಂತ ಇಡೀ ಪಿಕ್ಚರ್ ರಾತ್ರಿ ಶೂಟಿಂಗ್ ಮಾಡಿದ್ರು ಅವರು. ರಾತ್ರಿ ಪಿಕ್ಚರ್ ಒಂದು ರಾತ್ರಿ ನಡೆಯೋ ಕಥೆನ ರಾತ್ರಿನೇ ಶೂಟಿಂಗು ಮಾಡಿದ್ರು. ಮತ್ತೆ ಲೋಕೇಶ್ ಕನಕರಾಜ್ ಅವ್ರು ಕ್ಯಾರವಾನ್ ಒಳಗಡೆ ಬಂದಾಗ ಐ ಥಾಟ್ ಹೂಸ್ ದಿಸ್ ಸಮ್, ಇಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಕಳಿಸ್ತಾರೆ, ನಾವು ಅಷ್ಟೊಂದು ಕೇವಲವಾಗ್ಬಿಟ್ವಾ, ನಾವು ಒಂದು ಆರ್ಟಿಸ್ಟ್ ಲೆಕ್ಕ ಇಲ್ವಾ ಅವ್ರಿಗೆ. ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಒಂದು ನಮಸ್ಕಾರ ಹೇಳ್ಬಾರ್ದು ನಮಗೆ, ಅವನೇ ಡೈರೆಕ್ಟ್ರು. ಶಾಕ್ ಆಗ್ಬಿಡ್ತು ನನಗೆ. ಹಿ ವಾಸ್ ಸೋ ಯಂಗ್ ಆ್ಯಂಡ್ ವಾಟ್ ಅ ಫಿಲ್ಮ್ ಹಿ ಮೇಡ್. ಸೊ ಹಾಗೆ ಅದು ಅವಾಗ ಮಾಡುವಾಗ ಸ್ಮಾಲ್ ಫಿಲ್ಮ್ ಅದು. ಕಾರ್ತಿ ವಾಸ್ ದ ಓನ್ಲಿ ಸ್ಟಾರ್ ಇನ್ ದ ಫಿಲ್ಮ್ and the only big thing in the film was very small. ನನಗೆ ಈಗಲೂ ನೆನಪಿದೆ ಲಾಸ್ಟ್ ಸೀಕ್ವೆನ್ಸ್, ಐ ಮೀನ್ ಒಂದು ಆಂಬ್ಯುಲೆನ್ಸ್ ಮುಂದೆ ನಿಂತ್ಕೊಂಡು ದ ಕಾನ್ವರ್ಸೇಷನ್ ವಿಚ್ ಹ್ಯಾಪನ್ಸ್ ಬಿಟ್ವೀನ್ ಯು ಅಂಡ್ ಕಾರ್ತಿ, ಒನ್ ಆಫ್ ದ ಮೋಸ್ಟ್ ಎಮೋಷನಲ್ ಮೂಮೆಂಟ್ಸ್ ಇರೋ. ಮಾಡುವಾಗ ಅದೆಲ್ಲ ಅಂದ್ರೆ ಬಟ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ, ಕೆಲವ್ದು ಗೊತ್ತಾಗ್ಬಿಡುತ್ತೆ. ವಿ ಕ್ಯಾನ್ ಟೆಲ್ ವೆನ್ ವಿ ಡೂ ಅ ಫಿಲ್ಮ್, ವಿ ಕ್ಯಾನ್ ಟೆಲ್ ದಿಸ್ ಫಿಲ್ಮ್ ವಿಲ್ ಬಿ ಗುಡ್ ಅಂತ. ಯು ಮೇ ನಾಟ್ ಬಿ ಡೂಯಿಂಗ್ ಮಚ್ ಬಟ್ ಯು ನೋ ಸಮ್ ಫಿಲ್ಮ್ಸ್ ಯು ಕ್ಯಾನ್ ಟೆಲ್. ದಟ್ ವಾಸ್ ಒನ್ ಸಚ್ ಫಿಲ್ಮ್. ಬಟ್ ನಾನು ಯಾಕೆ ಇದನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಆ ಥರದ ವ್ಯತ್ಯಾಸಗಳೆಲ್ಲ ಇದೆ ಅಂತ ಅನಿಸೋದಿಲ್ಲ. ಮತ್ತೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಂದಿದೆ. OTT ಬಂದಮೇಲೆ
ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಂದು ಹೋಯ್ತು. 500 ಥಿಯೇಟ್ರು ಬೇಡ, 400 ಥಿಯೇಟ್ರು ಬೇಡ, ಒಂದೇ ಸರ್ತಿ ಯಾವುದೋ ಒಂದು OTT ರಿಲೀಸ್ ಮಾಡಿದ್ರೆ ಮುಗ್ದೇ ಹೋಯ್ತಲ್ಲ. ಸೊ ಈಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಂದಿದೆ. ಈಗ ಕ್ವಾಲಿಟಿ ಇಸ್ ಆಲ್ ದಟ್ ವಿಲ್ ಮ್ಯಾಟರ್. ಬೇರೆ ಏನೂ ಇಲ್ಲ. ಈಗ ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನೋಡಲ್ಲ. ಅಂದ್ರೆ ಅವ್ರಿಗೆ ಪ್ರಿಯವಾಗಬೇಕು. ಚೆನ್ನಾಗಿಲ್ಲಗಿಂತ ಅವ್ರಿಗೆ ಪ್ರಿಯವಾಗಿರ್ಬೇಕು. ಇಷ್ಟ ಆದ್ರೆ ನೋಡ್ತಾರೆ. ನಾವು ಯಾವುದೋ ಕೊರಿಯನ್ನು, ಇನ್ಯಾವುದೋ ಸ್ಪ್ಯಾನಿಷ್. ಅವಿನಾಶ್ ನನಗನ್ಸುತ್ತೆ ಹಿ ಹ್ಯಾಸ್ ದ ಬಿಗ್ಗೆಸ್ಟ್ ಅಪಿಟೈಟ್ ಫಾರ್, ನಾನು ಅಂತೀನಿ ನೆಕ್ಸ್ಟ್ ಡೈಲಾಗ್ ಸ್ಪ್ಯಾನಿಷ್ ಎಲ್ಲ ಹೇಳೋದು ನೀನು ಅಂತ. ಯಾಕೆಂದ್ರೆ ಹಿ ಹ್ಯಾಸ್ ದ ಬಿಗ್ಗೆಸ್ಟ್, ಈ ಡ್ರಗ್ ಕಾರ್ಟೆಲ್ ಮೆಕ್ಸಿಕನ್, ಸ್ಪ್ಯಾನಿಷ್, ಕ್ಯೂಬನ್, ಎಷ್ಟು ವೆಬ್ ಸೀರೀಸ್ ರೀ, 60 ಎಪಿಸೋಡ್ 70 ಎಪಿಸೋಡ್ ನೋಡ್ತಾರೆ, 1 hour ಎಪಿಸೋಡು. ಸೊ ಹಾಗೆ ಈಗೇನು ಈ 2 ವರ್ಷದಲ್ಲಿ ಮಲಯಾಳ ಸಿನಿಮಾಗಳೆಲ್ಲರೂ ನೋಡ್ಬಿಟ್ರು, ತೆಲುಗು ಸಿನಿಮಾಗಳೆಲ್ಲರೂ ನೋಡ್ಬಿಟ್ರು, ಹಿಂದಿಯಲ್ಲಿ ನೋಡ್ಬಿಟ್ರು. ನಮ್ಗೆ ಗೊತ್ತಿಲ್ಲದಿರೋ ಭಾಷೆಲ್ಲ ಸಬ್ಟೈಟ್ಲ್ ಹಾಕೊಂಡು ನೋಡೋ ಒಂದು ಕಾಲ ಬಂದಿರೋದ್ರಿಂದ ಈಗ ನಾವು ಇಟ್ಸ್ ವೆರಿ ಡೆಮೋಕ್ರೆಟಿಕ್. ಈಗ ಚೆನ್ನಾಗಿ ಸರ್ವೈವಲ್ ಆಫ್ ದ ಫಿಟೆಸ್ಟ್. ದರ್ ಇಸ್ ಒನ್ ಕಾಂಟ್ರಾಸ್ಟ್ ಬಿಟ್ವೀನ್ ಯು ಬೋತ್. ನೀವು ಸಿನಿಮಾಯಿಂದ ಸೀರಿಯಲ್ ಬಂದಿದ್ರಿ, ನೀವು ಸೀರಿಯಲಿಂದ ಸಿನಿಮಾ ಹೋಗಿದ್ದಂಥದ್ದು. ಬಟ್ ಯು ಬೋತ್ ಹ್ಯಾವ್ ಎಕ್ಸೆಲ್ಡ್ ಅನ್ನೋದಕ್ಕಿಂತ ಯು ಬೋತ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇನ್ ಬೋತ್ ದ ಫೀಲ್ಡ್ಸ್. ತುಂಬಾ ಡಿಫ್ರೆನ್ಸ್ ಏನಂತ ಅನ್ಸುತ್ತೆ ನಿಮ್ಗೆ? ತುಂಬಾ ಅಂದ್ರೆ ನಾನು ಎಷ್ಟೊಂದ್ಸಲಿ ಈಗ ವೈ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಅಂದ್ರೆ, ನನ್ನ 2ನೇ ಸಿನಿಮಾದಲ್ಲಿ ಐ ಹ್ಯಾವ್ ಕಾಸ್ಟೆಡ್ ಅ ಸೀರಿಯಲ್ ಆಕ್ಟರ್ಸ್ ಅಂತ ಅನ್ಕೊಳ್ಳೋಣ. ಸೊ ಒಬ್ರು ಸಿನಿಮಾ ಆಕ್ಟರ್ಸ್ ನ ಅವ್ರ ಜೊತೆ ವರ್ಕ್ ಮಾಡೋ ರೀತಿನೇ ಬೇರೆ ತರ ಇರುತ್ತೆ. ಅಂದ್ರೆ ಇನ್ ಟರ್ಮ್ಸ್ ಆಫ್ ದಿ ಪರ್ಫಾರ್ಮೆನ್ಸ್, ಆಕ್ಟಿಂಗ್ ಎಬಿಲಿಟೀಸ್, ಮೆಥಡ್ ಆಕ್ಟಿಂಗ್ ಆಗಿರ್ಬೋದು, ಬೇರೆ ತರ ಆಕ್ಟಿಂಗ್ ಆಗಿರ್ಬೋದು. ಸೊ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಅನ್ಸ್ತಾ ಮಾಡ್ಬೇಕಾದ್ರೆ, ಅಥವಾ ವಾಟ್ ಈಸ್ ಯುವರ್ ಸೇ? ನಾನು ಯಾವುದು ಈ ಮೆಥಡ್ ಆಕ್ಟಿಂಗ್ ಅದು ಯಾವುದು ಫಾಲೋ ಮಾಡಲ್ಲ. ಯಾಕೆಂದ್ರೆ ನಾನು ಬಂದಾಗ, ಬಿಕಾಸ್ ಐ ವಾಸ್ ಸೋ ಯಂಗ್, ನನ್ಗೆ ಏನೂ ಆಕ್ಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಅಬ್ಸಲ್ಯೂಟ್ಲಿ ಝೀರೋ ನಾಲೆಡ್ಜ್. ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆಲ್ಲ ಅದೆಲ್ಲ ಲೆಕ್ಕನೇ ಇಲ್ಲ. ಸೊ ಐ ಯೂಸ್ ಟು ಜಸ್ಟ್ ಗೋ, ಸಂಗೀತಮ್ ಅವ್ರು ಏನು ಹೇಳ್ತಾ ಇದ್ರು ಅಥವಾ ಹೇಳ್ಕೊಟ್ಟಿದ್ರು ಅದ್ರ ಪ್ರಕಾರ ಹೋಗಿದ್ದು. ಸೊ ಅದು ಅವಾಗ್ಲಿಂದ ಹಾಗೆ ಕಂಟಿನ್ಯೂ ಆಗಿದೆ. ಬಟ್ ಐ ಫೈಂಡ್ cinema to be more challenging personally. This is my personal opinion. I find cinema very very challenging. ಯಾಕೆಂದ್ರೆ ಡ್ಯೂರೇಷನ್ ಇರೋದೇ 2.5 ಗಂಟೆ ಸಿನಿಮಾ. ಅದರಲ್ಲಿ 4 ಹಾಡೋ 5 ಹಾಡೋ, ಫೈಟ್ಗಳು, ಟೈಟಲ್ ಕಾರ್ಡು, ಇದೆಲ್ಲ ಹೋಗಿ ಈ ಎಮೋಷನಲ್ ಅಂದ್ರೆ ಈ ರೆಗ್ಯುಲರ್ ಸೀನ್ಸ್ಗೆ ನಿಮಗೆ ತುಂಬಾ ಕಮ್ಮಿ ಟೈಮ್ ಸಿಗೋದು. ಅದರಲ್ಲಿ ನಮಗೆ ಸಿಗೋವಂಥ ಸೀನ್ಗಳು ಇವಾಗ, ಬಿಕಾಸ್ ಡೂಯಿಂಗ್ ಕ್ಯಾರೆಕ್ಟರ್ ರೋಲ್ಸ್ ಅದೆಲ್ಲ, ಸೊ ದಟ್ 10 seconds 15 seconds ಅಲ್ಲಿ you have to convey with your expression. So that I find it very challenging. Whereas ಈಗ OTT ಅಂದ್ರೆ ವೆಬ್ ಸೀರೀಸ್ ಇರ್ಬೋದು ಅಥವಾ ರೆಗ್ಯುಲರ್ ನಮ್ಮ TV ಸೋಪ್ಗಳೇ ಇರ್ಬೋದು, ಇಟ್ ಕ್ಯಾನ್ ಗೋ ಆನ್. ಸೊ ಯು ಹ್ಯಾವ್ ಆಲ್ ದ ಟೈಮ್ ಇನ್ ದ ವರ್ಲ್ಡ್. ಅಲ್ಲಿ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ನೀವು ಒಂದು 2-3 ಥರ ಎಮೋಷನ್ ಡಿಸ್ಪ್ಲೇ ಮಾಡಬೇಕು ಅಂದ್ರೆ, ಐ ಫೈಂಡ್ ಇಟ್ ವೆರಿ ಚಾಲೆಂಜಿಂಗ್. ಸೊ ಮೂವೀಸ್, ಐ ಲೈಕ್ ಇಟ್. ನಿಜ ಅವ್ರು ಹೇಳೋದಲ್ವಾ, ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಎಲ್ಲ ಇಲ್ಲ ಅಲ್ಲಿ. ಆಗೋಗುತ್ತೆ ಆ ಮೊಮೆಂಟ್, ನೀವು ಏನ್ ಮಾಡ್ತಿರೋ ಅಷ್ಟೇ, ಅದು ಎಡಿಟ್ ಆಗಿ ಜನರ ಮುಂದೆ ಬಂದ್ಬಿಡುತ್ತೆ. ಎಪಿಸೋಡ್ ಅಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ, ಈ ಎಪಿಸೋಡ್ ಅಲ್ಲಿ ಚೆನ್ನಾಗಿ ಮಾಡು ಅನ್ನೋ ಚಾನ್ಸೇ ಇಲ್ವಲ್ಲ. ಬಟ್ ನೀವು ಮಾಡಿದಾಗ ಆ ಟೈಮ್ ಅಲ್ಲಿ ಮ್ಯಾಮ್ ಮಾಯಾಮೃಗ ಮಾಡಿದಾಗ, ಅಥವಾ ಈಗಿನ ಐ ಥಿಂಕ್ ಅಜಗಜಾಂತರ ಇದೆ ಅನ್ಸಲ್ವಾ ನಿಮ್ಗೆ ಇನ್ ಟರ್ಮ್ಸ್ ಆಫ್ ದಿ ಅಪ್ರೋಚ್? ಟೆಲಿವಿಷನ್ ಅನ್ನೋದು ಯಾವ ತರ ಚೇಂಜ್ ಆಗಿದೆ ಅಂದ್ರೆ, ಕಥೆಗಳು ಅದೇ ಕಥೆಗಳೇ, ಹೆಣ್ಮಕ್ಳ ಕಥೆಗಳೇ. ಈ ಮಾಧ್ಯಮ ಇರೋದೇ ಇಟ್ ಇಸ್ ಬೇಸ್ಡ್ ಆನ್ ರೆವೆನ್ಯೂ. ಎನಿ ಸಿನಿಮಾ ಆಲ್ಸೋ ಇಸ್ ಕಾಮರ್ಸ್. ಓಕೆ, ಎಲ್ಲ ಕಲಾತ್ಮಕತೆ ಎಲ್ಲೋ ಇಸ್ ಫೈನ್, ಎಂಡೋದ್ರೆ ಹಾಕಿ ದುಡ್ಡು ಬಂತ. ವ್ಯತ್ಯಾಸ ಏನು ಅಂದ್ರೆ, ಹಿಸ್ಟ್ರಿಯಾನಿಕ್ಸ್ಗೆ ಕಡಿಮೆ. ಈಗ ಈ ಥರದ್ದು, ಈಗ ಯಾವ ಬಣ್ಣದ ಸೀರೆ, ಏನು ಮೇಕಪ್ಪು, ಏನು ಹೇರ್ ಸ್ಟೈಲು, ಏನು ಒಡವೆ, ಅದು ಜಾಸ್ತಿ ಆಗಿದೆ. ಹಿಸ್ಟ್ರಿಯಾನಿಕ್ಸ್ ತಗ್ಗಿದೆ. ಜೊತೆಗೆ ನನಗನ್ಸುತ್ತೆ ಅಲ್ಲೂ ಕಲಿಯಕ್ಕೆಲ್ಲ ಟೈಮ್ ಇಲ್ಲ. ಕರೆಕ್ಟ್. ದೇ ವಾಸ್ ಒಂದು ಸ್ಪೇಸ್ ಇರುತ್ತೆ ಗೊತ್ತಾ, ಮತ್ ಕಲಿಯಕ್ಕೆ ಬರ್ಲೂಬೇಕಲ್ಲ. ನಮಗೆ ಪೋಷಕ ನಟಿಯಾಗಿ ಮಾಡ್ತಿರ್ಬೇಕಾದ್ರೆ ದರ್ ಆರ್ ಟೈಮ್ಸ್ ಯು ವುಡ್ ಹ್ಯಾವ್ ಪ್ಲೇಡ್ ಮದರ್ ರೋಲ್ಸ್. ಸೊ ನೀವೊಂದು ಹೀರೋಯಿನ್ ತಾಯಿ ರೋಲ್ ಮಾಡ್ತಿರ್ತೀರ. ಆ ಹೀರೋಯಿನ್ ಕ್ಯಾರೆಕ್ಟರ್ ಕರ್ವ್ ನೀವು ನೋಡಿದಾಗ, ಐ ಮೀನ್ ನಾಟ್ ಟು ಕಂಪೇರ್, ಕೆಲವೊಮ್ಮೆ ಯು ವಿಲ್ ಬಿ ಡೆಫಿನೆಟ್ಲಿ ಬೆಟರ್ ಆಕ್ಟರ್ಸ್ ದ್ಯಾನ್ ದೆಮ್ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್ ಅಂತ ಅನ್ಕೊಳ್ಳೋಣ, ಹೈಪಾಥೆಟಿಕಲ್ ಸಿಚುಯೇಷನ್ಸ್. ಆ ಕ್ಯಾರೆಕ್ಟರ್ ಕರ್ವ್ ನೋಡ್ಬೇಕಾದ್ರೆ ನಿಮ್ಗೆಲ್ಲರೂ ಅನ್ಸುತ್ತೆ, ಇಸ್ ಇಟ್ ಜಸ್ಟ್ ಬಿಕಾಸ್ ಆಫ್ ಮೈ ಏಜ್ ಫ್ಯಾಕ್ಟರ್ ಐ ಆಮ್ ನಾಟ್ ಏಬಲ್ ಟು ಡೂ that role what she is doing, because I could have done a better performer than her ಅಂತ ನಿಮ್ಗೆ ಯಾವತ್ತಾದ್ರೂ ಆ ಥರ ಅನ್ಸಿರೋದು ಉಂಟಾ? ಅನ್ಸುತ್ತೆ, ನ್ಯಾಚುರಲಿ ಅಲ್ವಾ. ಸಿ ವೆನ್ ಯು ಆರ್ ಅ ಪರ್ಫಾರ್ಮರ್, ಎಸ್ಪೆಷಲಿ ಏನಂತಾರೆ, ಇಫ್ ಯು ಹ್ಯಾವ್ ನಾಟ್, ನಾನು ಬಂದಿದ್ದು ಟೈಮ್ಸ್ ಬೇರೆ ಅಥವಾ ಬಂದಿದ್ದು ಉದ್ದೇಶ ಬೇರೆ, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಬರಲಿಲ್ಲ. ಇಟ್ ಸೋ ಹ್ಯಾಪನ್ ಬಂದೆ ಅಂಡ್ ದೆನ್ ಇಟ್ ಕಂಟಿನ್ಯೂಡ್. ಇಟ್ ವಾಸ್ ಅ ಪ್ಯಾಷನ್. ಅದೆಲ್ಲ ಕಲೆ ಮೇಲೆ ಒಂದು ಆಸಕ್ತಿ ಇದ್ದಿದ್ರಿಂದ. ಸೊ ಎಷ್ಟೋ ಸತಿ ಅನ್ಸಿದೆ ಹಾಗೆ, ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ಅನ್ಸಿದೆ.
ಜೊತೆಗೆ ಫಾರಿನ್ ಫಿಲ್ಮ್ಸ್ ತಗೊಳ್ಳಿ ಅಥವಾ ವೆಬ್ ಸೀರೀಸ್ ಅದೆಲ್ಲ ನೋಡಿದಾಗ ಅವ್ರ ಏಜ್ ಅಪ್ರೋಪ್ರಿಯೇಟ್ ಎಷ್ಟೊಂದು ಕತೆಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇವಾಗ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಬರ್ತಾ ಇದೆ, ಮಲಯಾಳಂ ಅಲ್ಲಿ ಇದೆ, ಕೆಲವೊಂದು ಹಿಂದಿ ಇದ್ರಲ್ಲೆಲ್ಲ ಇದೆ. ಅವಾಗ ಅನ್ಸುತ್ತೆ ಯಾಕೆ ನಮ್ಮಲ್ಲಿ ಇನ್ನೂ ಯಾರು ಹತ್ರ ಟ್ರೈ ಮಾಡ್ತಾ ಇಲ್ಲ, ಈ ತರ ಒಂದೇನು ಬೇರೆ ರೀತಿಲಿ ಮಾಡ್ತಾ ಇಲ್ಲ, ಯಾಕೆ ಅದೇ ಒಂಥರ ಏನಂತಾರೆ ಕ್ಲೀಶೆ ಮೆಥಡ್ಸ್ ಹೋಗ್ತಾ ಇದಾರೆ ಅಂತ. ಸೊ ಅನ್ಸಿದೆ, ಇನ್ ಮುಂದೆನೂ ಅನ್ಸುತ್ತೆ. Do you have anything to say? ಆಡ್ ಅಷ್ಟೇ. ಮೋಸ್ಟ್ಲಿ ವಿ ಅಗ್ರಿ, ಅದರ್ವೈಸ್ ವಿ ಕಾಂಟ್ ಬಿ ಫ್ರೆಂಡ್ಸ್. ಅವ್ರು ಹೇಳಿದಾಗೆ ಕಥೆಗಳು ಈಗ ಅದಕ್ಕೆ ಡೆಮಾಕ್ರಟೈಸ್ ಆಗ್ಬಿಟ್ಟಿದೆ, OTT ಬಂದ್ಮೇಲೆ ಡೆಮಾಕ್ರಟೈಸ್ ಆಗ್ಬಿಟ್ಟಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಅವಕಾಶಗಳಿದೆ ಬೇರೆ ಬೇರೆ ಥರ ಆಲೋಚನೆ ಮಾಡೋಕ್ಕೆ. ಎಲ್ಲರಿಗೂ ಏನು 18 ವರ್ಷ ಆಗಿರಬೇಕಾಗಿಲ್ಲ, ಬರೀ ಎಲ್ಲವೂ ಅದ್ರ ಸುತ್ತ ಇರಬೇಕಾಗಿಲ್ಲ. ಇವತ್ತಿನ ಕಾಲಕ್ಕೆ ಬೇರೆ ಥರದ್ದು ಮಾಡಬಹುದು, ಮಾಡ್ಲಿ ಅಂತ ಆಶಯ ಅಷ್ಟೇ, ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. OTT ಬಗ್ಗೆ ಮಾತಾಡ್ತೀವಿ, ಅದೊಂದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಅಂದ್ರೆ ಈಗ ಬರ್ತಿರೋಂಥ ಕಂಟೆಂಟ್ ಆನ್ OTT ಆರ್ ಲೈಕ್ ಆರ್ ವಿ ಟೋಟಲಿ ಡೈಗ್ರೆಸಿಂಗ್? ಮೂವಿಗೆ ಇರುವಂತ ಒಂದು ಚಾಮ್ ಯಾವತ್ತೂ ಹೋಗಲ್ಲ, ದಟ್ ಇಸ್ ಡಿಫ್ರೆಂಟ್. ಅದು ಯು ಸ್ಟಿಲ್ ಕೆನಾಟ್ ಟಚ್ ಇಟ್. ಬಟ್ OTT ಇದೆಲ್ಲ ಬಂದಿರೋದ್ರಿಂದ ಎಷ್ಟೋ ಜನ ಒಳ್ಳೊಳ್ಳೆ ಮೇಕರ್ಸ್ ಇದ್ದಾರೆ. ಆಮೇಲೆ ಈ ಥರ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಹೆಚ್ಚು ಅವಕಾಶ ಸಿಗ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಸಿ ದ ಮ್ಯಾಜಿಕ್ ಆಫ್ ಮೂವಿ, ದಟ್ ಬಿಗ್ ಸ್ಕ್ರೀನ್ ಸೆಲ್ಯುಲಾಯ್ಡ್, that will never go. ಅದು ನಿಮಗೆ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಲ್ವಾ? ಒಂದು ಕತ್ಲೆ ಕೋಣೆಯಲ್ಲಿ ಒಂದು ದೊಡ್ಡ ಪರದೆ ಮೇಲೆ. ಲೈಕ್ ನಾವು ಆಫ್ ದ ಕ್ಯಾಮ್ರಾ ಇನಿಷಿಯಲ್ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಸಿನಿಮಾ, ಗೆಹರಾಯಿ ಅಂತಾನೆ ತಗೋಣ. ಸೊ ನಾ ಹೇಳಿದಾಗ ದ ಕೈಂಡ್ ಆಫ್ ಕಂಟೆಂಟ್ ವಾಟ್ ಇಟ್ ಇಸ್ ಬೀನ್ ಶೋನ್, ಬಿಕಾಸ್ ಈಗ ಎಕ್ಸ್ಪ್ಲಿಸಿಟ್ ಈಗ ಒಂದು ಸಿನಿಮಾ ಅಂತ ತಗೊಂಡಾಗ ನಮಗೊಂದು ಸೆನ್ಸರ್ ಆಗಿರಬಹುದು, ಬೇರೆ ರೀತಿ ಒಂದು ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಫಿಲ್ಟರ್ಸ್ ವಿಚ್ ಗೋಸ್ ಅಂತ. ಇವಾಗ ಆತರ ಒಂದು ಸಿನಿಮಾ ತಗೊಂಡಾಗ ಎಸ್ಪೆಷಲಿ ಈಗ ಯು ಹ್ಯಾವ್ ಎ ಟೀನ್ ಡಾಟರ್ and I'm sure so saying like ma'am go, she'll have a lot of friends who are that age, ಈಗ ಆತರ ಅವ್ರ ಮಕ್ಳುಗಳು ಇರ್ತಾರೆ. ಸೊ ವಾಟ್ ಕೈಂಡ್ ಆಫ್ ಒಂದು ಮಾರಾಲಿಟಿ ಹೆಂಗ್ ಕೊಡ್ತಿದೀವಿ ಜನರಿಗೆ, ಅಥವಾ ಇಸ್ ಇಟ್ ಕೂಲ್ ಎನಫ್ ಲೈಕ್ ಆತರ ಎಕ್ಸ್ಪೋಜರ್? ವಾಟ್ ಯು ಗೈಸ್ ಸೇ ಅಬೌಟ್ ಇಟ್? ಐ ಡೋಂಟ್ ಅಗ್ರಿ ವಿತ್ ದಟ್. ಯಾಕೆಂದ್ರೆ ನಿಜವಾಗ್ಲೂ ಅದ್ರ ಅವಶ್ಯಕತೆ ಇದೆಯಾ? ದಟ್ ಇಸ್ ವಾಟ್ ಐ ಕ್ವೆಶ್ಚನ್ ಮೈ ಸೆಲ್ಫ್. ಲೈಕ್ ಅದ್ರ ಅವಶ್ಯಕತೆ ಏನಿದೆ? ಅದು ಹಾಗೆ ಹೇಳ್ಬೇಕಾ? ಇವಾಗ ನಮ್ಮ ಹಿಂದಿನ ಸಿನಿಮಾಗಳೆಲ್ಲ ತಗೊಂಡಾಗ ಈ ತರ ಬೇರೆ ಬೇರೆ ರೀತಿ ಕೆಲವು ಎಷ್ಟೊಂದು ವಿಷಯಗಳನ್ನ ಡೀಲ್ ಮಾಡಿದ್ರು, ಈ ತರ ಎಷ್ಟೊಂದು ವಿಷಯಗಳನ್ನ ಹೇಳೋ ರೀತಿ ಬೇರೆ ತರ ಇತ್ತು. ಅದನ್ನ ಹಾಗೆ ನಿಜವಾಗ್ಲೂ ಹಾಗೆ ತೋರಿಸ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಟೈಮ್ ಚೇಂಜಸ್ ಅಂತಂದ್ರೆ ಕೆಲವೊಂದು ಮಾಡದೇ ಇದ್ದವ್ರಿಗೂ ನೀವು ಐಡಿಯಾ ಕೊಡ್ತಾ ಇದ್ದೀರಾ. ಆಮೇಲೆ ಈಗ ಇದೇ ರೀತಿ ಜೀವನ ಶೈಲಿ ಇದು ಓಕೆ, ನೀವು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ರೆ ಕಂಟಿನ್ಯೂ ಮಾಡಿ ಅಂತ. ಯಾಕೆಂದ್ರೆ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಾ, ಎನಿಥಿಂಗ್ ಫಾರ್ ದಟ್. ಯಾಕೆಂದ್ರೆ ಇಟ್ ಇಂಪ್ರೆಸ್ ಅ ಲಾಟ್ ಆಫ್ ಪೀಪಲ್, ಎಸ್ಪೆಷಲಿ ಯಂಗ್ಸ್ಟರ್ಸ್. ಅದೆಲ್ಲ ಎಷ್ಟೋ ಜನ ದಿಸ್ ಇಸ್ ಕೂಲ್ ಟು ಡೂ ದಟ್, ಅವ್ರು ಏನಾದ್ರು ಇದು ಮಾಡಿದ್ರೆ ಇದು ಓಕೆ, ಅವ್ರುಗಳೇ ಮಾಡಿದ್ರು, ಸ್ಟಾರ್ಸ್ಗಳು ಮಾಡಿದ್ರು, ಸೊ ನಾವು ಮಾಡ್ಬೋದು ಅಂತ. ಬಿಕಾಸ್ ಹೌ ಮೆನಿ ಪೀಪಲ್ ವಿಲ್ ರಿಯಲೈಸ್ ರಿಯಲ್ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಮಾಡಿದ್ದು ನಡೆದೋಗ್ಬಿಡ್ಬೋದು, ಇಲ್ಲಿ ನಿಜ ಜೀವನದಲ್ಲಿ ಆಗಲ್ಲ. ಸೊ ಬಿಕಾಸ್ ಐ ಹ್ಯಾವ್ ಅ ಡಾಟರ್, ಸಮಟೈಮ್ಸ್ ಶಿ ಕ್ವೆಶ್ಚನ್ಸ್ ಮೀ, ವೈ ಇದು ಯಾಕೆ ಮಾಡ್ತಾರೆ, ಹೀಗೆ ಯಾಕೆ ತೋರಿಸ್ಬೇಕು, ಇದು ತೋರಿಸ್ಲೇಬೇಕಾ, ಹೀಗೆ ಬೇಕಾ ಅಂತ. ಬರೀ ಒಂದು ಪಾರ್ಟ್ ಆಫ್ ದ ಸೊಸೈಟಿನ ನಾವು ನೋಡ್ತಾ ಇದೀವಿ. ಇವಾಗ ದೇರ್ ಆರ್ ಸೋ ಮೆನಿ, ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ಕಿಡ್ಸ್ ಲೈಕ್ ಮೈ ಡಾಟರ್ ಹೂ ಆರ್ ವೆರಿ ಫೋಕಸ್ಡ್. ಅವ್ರಿಗೆ ಏನೋ ಒಂದು ಆಗ್ಬೇಕು ಅಂತಿರುತ್ತೆ. ಇವ್ರನ್ನೆಲ್ಲ ಏನ್ ಲೇಬಲ್ ಮಾಡ್ತಾರೆ ಗೊತ್ತಾ? ಇದು ಪುಸ್ತಕದ ಬದನೆಕಾಯಿ, ಕುಡ್ಮಿ, 100%. ಇವ್ರು ಈ ತರ ಇದ್ರೆ ಲೈಫನ್ನ ಎಂಜಾಯ್ ಮಾಡಲ್ಲ, ಲೈಫಲ್ಲಿ ಸಕ್ಸೀಡ್ ಆಗಲ್ಲ, ಯಾಕೆಂದ್ರೆ ದೇ ಆರ್ ಟೂ ರಿಜಿಡ್. ಸೋ ಮೆನಿ ಪೀಪಲ್ ಹ್ಯಾವ್ ಟೋಲ್ಡ್ ಮೀ, ಈ ತರ ಇದ್ರೆ ತುಂಬಾ ರಿಜಿಡ್. ಸೊ ಹೆಂಗೆ ನೀವು ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡ್ತೀರಾ? ಯು ನೀಡ್ ಎವ್ರಿ ಇದು ತಾನೆ. ಸೊ ಈಗ ಏನ್ ಮಾಡ್ತಾ ಇದಾರೆ, ಬರೀ ಅದನ್ನೇ ಅಂಥದನ್ನೇ ಹೈಲೈಟ್ ಮಾಡ್ತಾ ಇದಾರೆ, ಅಂತ ವಿಚಾರಗಳು, ಅಂತ ಥಾಟ್ ಪ್ರಾಸೆಸ್ನ ಹೈಲೈಟ್ ಮಾಡ್ತಾ ಇದಾರೆ. ಬೇಡ, ಇಟ್ ಇಸ್ ನಾಟ್ ನೀಡೆಡ್, ರೈಟ್? ಒಂದು ಎಲ್ಲೋ ಒಂದ್ ಕಡೆ ಒಂದು ನ್ಯೂಟ್ರಲ್ ಆಗಿ ಟೇಕ್ ಅ ಗ್ರೇ ಪಾತ್ ಅಂಡ್ ಇಟ್ ಕ್ಯಾನ್ ಬಿ ಶೋನ್ ಅಂತ ನನಗೆ ಅನ್ಸುತ್ತೆ. ಗೊತ್ತಿಲ್ಲ, ಸೆನ್ಸರ್ಶಿಪ್ ಅನ್ನೋದು ಟೆಲಿವಿಷನ್ಗೆ ಇಟ್ಸ್ ನಾಟ್ ಪಾಸಿಬಲ್. Because I've been in the business cycle. It should be, I think. They should probably bring in at least to some extent. Cyberspace ಅಲ್ಲಿ ಹೆಂಗ್ ಮಾಡ್ತೀಯಾ? ಮಾಡಕ್ಕಾಗಲ್ಲ. It's not possible. What is possible? Being a lawyer, obviously, she'll know. But some amount should be brought in. Censorship is not possible, and I think censorship is not correct also. What is possible is certification. Okay. Certification ಮಾಡ್ಬೋದು. ಯಾವುದು ಯಾವ ಥರದ ಕಂಟೆಂಟು ಅಂತ ಕ್ಯಾಟಗರೈಸ್ ಮಾಡಿ ಯಾರು ಯಾವುದನ್ನು ನೋಡ್ಬೋದು, ಅದಕ್ಕೆ ಪೇರೆಂಟ್ ಲಾಕು ಅದು ಇದು ಕ್ರಿಯೇಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಸೆನ್ಸರ್ಶಿಪ್ ಅನ್ನೋದು ಸಾಧ್ಯ ಇಲ್ಲ, ಜಗತ್ತಿನಲ್ಲೇ ಸಾಧ್ಯ ಇಲ್ಲ. ಆ್ಯಸ್ ಅ ಪ್ರಿನ್ಸಿಪಲ್
ಎಲ್ಲ ಟ್ರೈ ಮಾಡಿ ಬಿಟ್ಟಿರೋ ತಾನೆ. ನಮ್ಮಲ್ಲೂ ಎಲ್ಲ ಪ್ರಯತ್ನ, ಅಮೆರಿಕಾಯಿಂದ ಶುರುವಾಗಿದ್ದದು. ಇನ್ಸಿಡೆಂಟ್ಲಿ ಹಿಚ್ಕಾಕ್ ವಾಸ್ ದ ಒನ್ ಹೂ ಫಾಟ್ ಸೆನ್ಸರ್ಶಿಪ್. ಆಲ್ಫ್ರೆಡ್ ಹಿಚ್ಕಾಕ್. ಸೊ ಎಸ್, ಸೊ ನಿಮಗೆ ಸೆನ್ಸರ್ಶಿಪ್ ಅನ್ನೋದು ಕಷ್ಟ, ತುಂಬಾ ಡೆಮೋಕ್ರಟೈಸ್ ಆಗ್ಬಿಟ್ಟಿದೆ. ಏನಿಲ್ಲ, ನೀವು ಟಿವಿ ಲಾಕ್ ಹಾಕಿದ್ರೆ ಫೋನಲ್ಲಿ ನೋಡ್ತಾರೆ, ಫೋನಲ್ಲಿ ಲಾಕ್ ಹಾಕಿದ್ರೆ ಯಾವುದೋ ಸೈಬರ್ ಕೆಫೆಲ್ ನೋಡ್ಬಿಡ್ತಾರೆ ಮಕ್ಕಳು. ಸೊ ಯು ಕೆನಾಟ್ ಪ್ರಿವೆಂಟ್. ವಾಟ್ ಇಸ್ ಪಾಸಿಬಲ್ ಇಸ್ ಸರ್ಟಿಫಿಕೇಶನ್. ಆ್ಯಂಡ್ ಆ ಸರ್ಟಿಫಿಕೇಶನ್ ಬಂದಮೇಲೆ ಚಾಯ್ಸು ಅವ್ರಿಗೆ ಹೊರಟೋಗುತ್ತೆ, ಯಾರು ಯಾವುದನ್ನು ನೋಡಬೇಕು ನೋಡಬಾರ್ದು ಅಂತ. ಇಷ್ಟೊಂದು ಎಕ್ಸ್ಪ್ಲಿಸಿಟ್ ಆಗಿ ಬೇಕಾ ಅನ್ಸುತ್ತೆ. ವೆಬ್ ಸೀರೀಸ್ ನೋಡಿದ್ರೆ ತುಂಬ ಅನಿಸುತ್ತೆ, ಶುರುನೇ ಬೇರೆ ಏನು ವಿಚಾರನೇ ಇಲ್ವಾ ಮನುಷ್ಯರ ಮಧ್ಯೆ ಅಂತ ತುಂಬ ಸತಿ ಅನಿಸುತ್ತೆ. ಸೊ ಏನು ಮಾಡ್ತೀವಿ, ಅದನ್ನ ಫಾರ್ವರ್ಡ್ ಮಾಡ್ಬಿಟ್ಟು ನೋಡ್ತೀವಿ ಅಷ್ಟೇ. ಆ ಆಪ್ಷನ್ ಇರೋದ್ರಿಂದ. ಅಲ್ಲ, ವೈ ದಟ್ಸ್ ವೆರಿ ಗುಡ್ ಥಿಂಗ್ ದಿ ಪಾಯಿಂಟ್ ಅಂದಿದ್ದು ಮ್ಯಾಮ್. ಮೋಸ್ಟ್ ಆಫ್ ದ ಸೀರೀಸ್ ನೀವು ನೋಡಿದಾಗ, ನಾನಂತೂ ನೋಡಿದಾಗ ಒಂದು ಎಕ್ಸ್ಟ್ರೀಮ್ಲಿ ಕಾಮನ್ ಫ್ಯಾಕ್ಟರ್ ಇರುತ್ತೆ. So saying like ಒಂದು rich family and they'll have their kids who will be suffering from okay, ಅದು ಮೇ ಬಿ ನಾವು ಆ ಜಗತ್ತನ್ನ ನೋಡಿಲ್ಲ ಅನ್ನೋದಕ್ಕೋಸ್ಕರ ಇದು ರಿಯಲಿಸ್ಟಿಕ್ ಅಲ್ವೋ ಅಂತ ನನಗನ್ಸುತ್ತೆ. ಬಟ್ ದೇರ್ ವಿಲ್ ಬಿ ಒಂದು ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇನ್ ಎವ್ರಿ ಸೀರೀಸ್, ವಾಟ್ ಎವರ್ ವಿ ಸಿ. saying like okay, highlighting or glorifying certain weakness of humans ಅಂದ್ರೆ the rich humans, and it is very cool. But at the end, like for example, classic example, ನಾನು Dear Zindagi ಅಂತ ಒಂದು ಸಿನಿಮಾ ತಗೊಂತೀನಿ. They showed what are the childhood problems or abuses she faces, but at the end, how she has to overcome ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ, which is very beautiful. Because ಟೇಕ್ ಅವೇ ಇರುತ್ತೆ ಒಂದು ಸಿನಿಮಾ. ನೀವು ಹೇಳ್ದಂಗೆ ಸಿನಿಮಾ ಇಸ್ ಅ ಲಾರ್ಜರ್ ಪ್ಲಾಟ್ಫಾರ್ಮ್, ಲಾರ್ಜರ್ ಮೀಡಿಯಂ. ನಮ್ಗೆ ಏನ್ ಟೇಕ್ ಅವೇ ಅನ್ನೋದು ಬೇಕಾಗುತ್ತೆ ಅಂತ. ಬಟ್ ಈಗಿನ ಬರೋ ಸೀರೀಸ್ಗಳಲ್ಲಿ ಟೇಕ್ ಅವೇಸ್ ಇಲ್ಲ. ಕಂಟೆಂಟ್ ಕ್ರಿಯೇಟರ್ ಯಾರು ಅನ್ನೋದು ಮ್ಯಾಟರ್ ಆಗುತ್ತಲ್ವಾ, ಅವ್ರು ಏನು ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾರು ತೀರ್ಮಾನ ಮಾಡೋ ಜಾಗದಲ್ಲಿ ಯಾರು ಕೂತ್ಕೋತಾರೆ? ಭಾರತದಲ್ಲಿ ಕೆಲವರು, ನಾನು ಆ ವಿಷಯಕ್ಕೆ ಹೋಗಲ್ಲ, ಅದು ರಾಜಕಾರಣ ಅಂದ್ಬಿಡ್ತಾರೆ, ಅದಕ್ಕೆ ನಾನು ಆ ವಿಷಯಕ್ಕೆ ಹೋಗಲ್ಲ. ಕೆಲವರು ಅದನ್ನು ತೀರ್ಮಾನ ಮಾಡ್ತಾರೆ. ಒಂದು ಹ್ಯಾಂಡ್ಫುಲ್ ಆಫ್ ಒಂದು ಈಕೋ ಸಿಸ್ಟಮ್ ಡಿಸೈಡ್ ಮಾಡುತ್ತೆ ಈ ದೇಶ ಏನು ನೋಡಬೇಕು, ಯಾವುದು ಲಿಬರಲ್, ಯಾವುದು ಸಂಪ್ರದಾಯವಾದ ಅಲ್ಲ, ಯಾವುದು ಆರ್ಥೋಡಾಕ್ಸಿ ಅಲ್ಲ. ಸೊ ಅದೆಲ್ಲೋ ಒಂದು ಕಡೆ ಆ ಲಿಬರಲ್ ವಾದಕ್ಕೆ ಪ್ರಿಸ್ಕ್ರೈಬ್ ಮಾಡೋ ಜನ ಜಾಸ್ತಿ ಆ ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಇವತ್ತು ಕೂತಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್ ಅಲ್ಲ. ನಿಮ್ಗೆ ಯಾವುದೋ ಒಂದು ರಾಷ್ಟ್ರೀಯವಾದಿ ಸಿನಿಮಾಗಳಿಗೆ ಆ ಥರದ್ದು ಇದು ಕೊಡೋದೇ ಇಲ್ಲ, ಆ ಥರದ ಪ್ಲ್ಯಾಟ್ಫಾರ್ಮೇ ಕ್ರಿಯೇಟ್ ಮಾಡಲ್ಲ. ಯಾಕೆ ಕ್ರಿಯೇಟ್ ಮಾಡಲ್ಲ ಅಂದರೆ ಈ ಕಾರಣಕ್ಕೆ. ಆದರೂ ವಾಟರ್ ಫೈಂಡ್ಸ್ ಇಟ್ಸ್ ಲೆವೆಲ್, ರೈಟ್? ಅಟ್ ಸಮ್ ಪಾಯಿಂಟ್ ಎವ್ರಿ ಒನ್ ವಿಲ್ ಫೈಂಡ್ ಎಕ್ಸ್ಪ್ರೆಷನ್. ಅದಕ್ಕೆ ಅದು ಇಟ್ಸ್ ಅ ಪ್ರೋಸೆಸ್. ಸೊ ಇನಿಷಿಯಲಿ ಹೀಗೆ ಹೋಗ್ತಾ ಇನ್ನು ಚೆನ್ನಾಗಿ ಆಗ್ಬೋದು ಅಂತಾನೆ ನನಗನ್ಸುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಜನ ನೋಡೋದು ತಾನೆ. ಅಬ್ಸಲ್ಯೂಟ್ಲಿ ಅಲ್ವಾ? ಯಾವುದನ್ನು ನಾವು ಸಿನಿಮಾಲ್ ಮಾತ್ರ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಸುಳ್ಳು ಹೇಳಕ್ ಆಗದೇ ಇಲ್ಲ. ನೀವು ಪರದೆ ಮೇಲೆ ತಾನೇ ಕಾಣಿಸ್ಬೇಕು, ಮನೇಲಿ ಆಕ್ಟ್ ಮಾಡಕ್ ಆಗಲ್ವಲ್ಲ, ಬಾತ್ರೂಮ್ ಅಲ್ಲೋ ಕಿಚನ್ ಅಲ್ಲೋ. KGF ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?